ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಮ್ಮ ಪೇಮೆಂಟ್ನ ಸೆಕ್ಯೂರ್ ಮಾಡಿಕೊಂಡು ಒಂದು ವೇಳೆ ನಾವೇನಾದರೂ ಕ್ರೆಡಿಟಲ್ಲಿ ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ನಾವೇನಾದರೂ ಕ್ರೆಡಿಟ್ ಕೊಟ್ಟರೆ ನಮ್ಮ ದುಡ್ಡನ್ನ ಹೇಗೆ ಸೇಫ್ ಮಾಡ್ಕೋಬೋದು, ಅಥವಾ ನಮ್ಮ ದುಡ್ಡು ಇವಾಗ ಯಾರಿಗಾದರೂ ಕ್ರೆಡಿಟ್ ಕೊಟ್ಟರೆ ಅವನು ಓಡೋಗ್ಬಿಡ್ತಾನೆ, ಅವ್ನು ನನಗೆ ದುಡ್ಡು ಕೊಡದೆ ಹೋದ್ರೆ ನಾನು ಏನು ಮಾಡಲಿ, ನನ್ನ ಬಿಸ್ನೆಸ್ ನಿಂತೋಗುತ್ತೆ, ನನಗೆ ಲಾಸ್ ಆಗುತ್ತೆ. ಸೊ ಆ ಥರದ ಯೋಚನೆಗಳಿದ್ದರೆ ನಾರ್ಮಲಿ ಒಂದು ಕ್ರೆಡಿಟ್ ಯಾರಿಗೆ ಕೊಡ್ತಾ ಇದ್ದೀರಾ ನೋಡ್ಕೊಂಡ್ಬಿಟ್ಟು ಕೊಡ್ಬೋದು. ಎರಡನೇದು, ಒಂದು ವೇಳೆ ಕ್ರೆಡಿಟ್ ಕೊಡ್ತಾ ಇದ್ದೀರಾ ಅಂತಂದಾಗ ನಾರ್ಮಲಿ ಈ ಇನ್ಶೂರೆನ್ಸ್ನ ತೊಗೊಂಡ್ರೆ ನಿಮ್ಮ ದುಡ್ಡು ಒಂದು ವೇಳೆ ಬಾಯರ್ ಕೊಡದೆ ಹೋದರೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿ ದುಡ್ಡು ಕೊಡುತ್ತೆ. ಸೊ ಇದರಲ್ಲಿ ಏನು ಅಂತಂದರೆ ನಾರ್ಮಲಿ ಇವಾಗ ಇನ್ಶೂರೆನ್ಸ್ ಕಂಪ್ನಿಗಳು ಬೇರೆ ಎಲ್ಲ ಥರದ ಇನ್ಶೂರೆನ್ಸ್ ಕಂಪ್ನಿಗಳು ಆಲ್ಮೋಸ್ಟ್ ಸಿಮಿಲರೇ. ಒಂದು ಪ್ರೀಮಿಯಂ ಅಮೌಂಟ್ ಕೊಡ್ತೇವೆ, ಒಂದು ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ, ಆ ರಿಸ್ಕ್ ಅದರಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇದರಲ್ಲಿ ಯಾವ ಥರದ ರಿಸ್ಕ್ ಇರುತ್ತೆ, ಇಲ್ಲಿ ಬಾಯರ್ ಏನಾದರೂ ಬ್ಯಾಂಕ್ ಕರಪ್ಟ್ ಆದರೆ ನಿಮ್ಮ ದುಡ್ಡು ಕೊಡೋ ಟೈಮಲ್ಲಿ ಅವನೇನಾದರೂ ದಿವಾಳಿ ಆದ, ಈಗ ಅವನ ಹತ್ರ ದುಡ್ಡಿಲ್ಲ, ಹಾಗಿದ್ದಾಗ ಏನು ಮಾಡೋದು? ಅವ್ನ ದುಡ್ಡು ಇಲ್ಲ ಅಂದಮೇಲೆ ನನ್ನ ದುಡ್ಡು ಹೇಗೆ ಬರುತ್ತೆ? ಸೊ ಅವಾಗ ನಾನೇನು ಮಾಡ್ತೇನೆ, ಈ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಹೋಗಿ ದುಡ್ಡು ಕೇಳ್ತೇನೆ. ಸೊ ಇವಾಗ ನಾನು ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ದೆ, ನನ್ನ ಬಾಯರ್ ಇವಾಗ ಬ್ಯಾಂಕ್ ಕರಪ್ಟ್ ಆಗಿದ್ದಾನೆ, ಸೊ ಅದಕ್ಕೆ ನನಗೆ ನೀವು ದುಡ್ಡು ಕೊಡಿ. ಒಂದನೇದು. ಎರಡನೇದು, ಅವನಿಗೆ ಕೊಡೋ ಉದ್ದೇಶ ಇಲ್ಲ, ಅವನು ಏನು ಇಂಟೆನ್ಷನಲ್ಲಿನೇ ಅವ್ನು ದುಡ್ಡು ತಿನ್ನೋ ಉದ್ದೇಶದಲ್ಲಿದ್ದಾನೆ. ಇವಾಗ ನೀವು ಮೆಟೀರಿಯಲ್ ತೊಗೊಂಡಿದ್ದಾನೆ, ಫೋನೇ ಎತ್ತಲ್ಲ, ಇಮೇಲಿಗೆ ರೆಸ್ಪಾಂಡ್ ಮಾಡಲ್ಲ, ಕಾಲ್ ಮಾಡಿದರೆ ಕಾಲ್ ಎತ್ತಲ್ಲ, ಅಥವಾ ವಾಟ್ಸಪ್ ಮಾಡಿದರೆ ವಾಟ್ಸಪ್ಪಿಗೆ ರೆಸ್ಪಾಂಡ್ ಮಾಡಲ್ಲ, ಈ ಥರದ್ದೆಲ್ಲ ವಿಷಯಗಳನ್ನ ಅವ್ನು ಮಾಡ್ತಾಯಿದ್ದಾನೆ. ಸೊ ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ನಿಮ್ಮ ದುಡ್ಡು ಸಿಗಾಕೊಳ್ಳುತ್ತೆ. ಈಗ ಅವಾಗಲೂ ಕೂಡ ಇನ್ಶೂರೆನ್ಸ್ ಬೇಕಾಗತ್ತೆ, ಅದು ಕೂಡ ಇನ್ಶೂರೆನ್ಸ್ ನಿಮಗೆ ಸಿಗುತ್ತೆ. ಒಂದು ವೇಳೆ ಇದು ಬಾಯರದ ಪ್ರಾಬ್ಲಮ್ ಇಲ್ಲ, ಬಟ್ ದೇಶದ್ದೇ ಪ್ರಾಬ್ಲಮ್ ಇದೆ. ಇವಾಗ ಯುಕ್ರೇನ್ ಇದೆ, ಒಂದು ವಾರ್ ಆಗಿದೆ, ಇವಾಗ ಕೆಲವೊಂದು ಸರಿ ಏನೇನೋ ಬೇರೆ ಬೇರೆ ಇಶ್ಯೂಸ್ಗಳು ಬರುತ್ತೆ ಒಂದು ದೇಶದಲ್ಲಿ. ಇವಾಗ ನೀವು ಎಕ್ಸ್ಪೋರ್ಟ್ ಮಾಡೋವರೆಗೂ ಚೆನ್ನಾಗಿತ್ತು, ಅಲ್ಲಿ ಹೋಗಿ ಮೆಟೀರಿಯಲ್ ರೀಚ್ ಆಗಿ ಪೇಮೆಂಟ್ ಬರೋ ಟೈಮಲ್ಲಿ ವಾರ್ ಡಿಕ್ಲೇರ್ ಆಗಿದೆ, ಅಥವಾ ಅಲ್ಲಿನೋ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ, ಯಾವುದೇ ಥರದ ಪೇಮೆಂಟ್ಸ್ಗಳು ಆಚೆ ಬರುವ ಅಂಥ ಸಿಚುವೇಶನ್ ಇಲ್ಲ ಅಂದಾಗ ಆವಾಗ ನಿಮಗೆ ಈ ಇನ್ಶೂರೆನ್ಸ್ಗಳು ಕವರ್ ಆಗುತ್ತೆ. ಸೊ ಈ ಮೂರು ಥರದ ಕವರ್ಗಳನ್ನ ನೀವು ನೋಡಿಕೊಂಡು ಬಾಯರ್ ಎಂಡ್ ಆಫ್ ದ ಡೇ ನಮಗಿರೋ ಇಂಟೆನ್ಷನ್ ಏನು ಅಂದರೆ, ಸರ್ ನಾನು ಯಾರಿಗಾದರೂ ಮೆಟೀರಿಯಲ್ನ ಫಸ್ಟ್ ಕೊಟ್ಟು ಪೇಮೆಂಟ್ ನನಗೆ 30 ಡೇಸು 60 ಡೇಸು 120 ಡೇಸ್ ಮೇಲೆ ಕೊಡೋದಾದರೆ ಅವ್ನು ನನಗೆ ನಾಳೆ ಕೊಡದೆ ಹೋದರೆ ನನ್ನ ಕತೆ ಹೇಗೆ? ಒಂದು LC ಆಪ್ಷನ್ ಇದೆ, ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದಾನೆ, ಪ್ಲೀಸ್ ಅದನ್ನು ಹೋಗಿ ಚೆಕ್ ಮಾಡಿಕೊಡಿ. ಒಂದು ವೇಳೆ ಇಲ್ಲ ನಾನು ಅವ್ನು LCಗೆ ಒಪ್ಕೊಳ್ತಾ ಇಲ್ಲ, ಅದಕ್ಕೆ ನಾವು ಓಪನ್ ಅಕೌಂಟಲ್ಲಿ ನಾನು ಕೆಲಸ ಮಾಡಬೇಕನ್ನೋದಾದರೆ ಈ ಓಪನ್ ಕ್ರೆಡಿಟಲ್ಲಿ ನೀವು ಮಾಡಬೇಕಾಗಿರೋದು ಏನಂತಂದರೆ, ಈ ಇನ್ಶೂರೆನ್ಸ್ಗಳನ್ನ ತೊಗೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಪೇಮೆಂಟ್ಗಳು ಲಾಸ್ ಅಂತೂ ಆಗಲ್ಲ. ಸೊ ಇದು ನಿಮಗೆ ಇವಾಗ ನೋಡಿ, ಇವತ್ತಿನ ಟೈಮಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ ನಾವು ಮಾಡ್ತೇವೆ. ಈಗ ಯಾರೋ ಡೆಲ್ಲಿ ಪಾರ್ಟಿನೋ ಯಾರೋ ಒಬ್ಬರಿಗೆ ನಾವೇನು ಮಾಡ್ತೇವೆ, ಮೆಟೀರಿಯಲ್ಗಳನ್ನ ಸಪ್ಲೈ ಮಾಡ್ತೇವೆ, ಅವ್ನು ಪೇಮೆಂಟೇ ಕೊಡಲ್ಲ. ಅವಾಗ ನಾವೇನು ಮಾಡೋದು, ಪ್ರತಿ ಸರಿ ಡೆಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗತ್ತಾ? ಹೋಗ್ಬಿಟ್ಟು ಅಲ್ಲಿ ವಸೂಲಿ ಮಾಡೋಕ್ಕಾಗತ್ತಾ? ನಾರ್ಮಲಿ ಬೇರೆ ಕೆಲಸ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಒಂದು ದುಡ್ಡಿನ ಹಿಂದೆ ಓಡೋಕೆ ಹೋಗಿ ಫುಲ್ ಬಿಸ್ನೆಸ್ ನಿಂತೋಗುತ್ತೆ. ಈ ಥರ ಸಿಚುವೇಷನ್ಗಳು ತುಂಬ ಆಗುತ್ತೆ. ಅದಕ್ಕೆ ನೀವು ಎಷ್ಟು ಕ್ರೆಡಿಟ್ ಕೊಡ್ಬೋದು, ಏನು ಕ್ರೆಡಿಟ್ ಕೊಡ್ಬೋದು, ಹೇಗೆ ಮಾಡ್ಬೋದು, ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಮಾಡಿದರೆ ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಇದರಲ್ಲಿ ಏನಾಗುತ್ತೆ, ಇವಾಗ ಡೊಮೆಸ್ಟಿಕಲ್ಲಾದರೆ ಏನು ಇನ್ಶೂರೆನ್ಸು ಇಲ್ಲ, ಏನು ಸೆಕ್ಯೂರಿಟಿನೂ ಇಲ್ಲ. ಅಟ್ಲೀಸ್ಟ್ ನಮಗೇನಾಗುತ್ತೆ, ಎಕ್ಸ್ಪೋರ್ಟ್ ನಾವು ಮಾಡ್ತಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ಈ ಥರದ ಇನ್ಶೂರೆನ್ಸ್ ಕಂಪ್ನಿಗಳಿದೆ. ನಿಮಗೆ ಎಲ್ಲಿಂದಾದರೂ ಗ್ಲೋಬಲ್ ಆರ್ಡರ್ಸ್ ನೀವು ತೊಗೊಂಡು ಬಂದರೆ ಅವನೇನಾದರೂ ಕ್ರೆಡಿಟ್ ಕೇಳಿದರೆ ನೀವು ಕ್ರೆಡಿಟ್ ಕೊಡಿ, ತೊಂದರೆ ಇಲ್ಲ. ಆದರೆ ಕ್ರೆಡಿಟ್ ಕೊಡುವಾಗ ಈ ಇನ್ಶೂರೆನ್ಸ್ಗಳನ್ನ ಬ್ಯಾಕಪ್ ಮಾಡ್ಕೊಳ್ಳದೆ ನೀವು ಕ್ರೆಡಿಟ್ ಕೊಡೋ ಹಾಗಿಲ್ಲ. ಯಾಕಂದರೆ ಈಗ ಬಾಯರ್ ದುಡ್ಡು ಕೊಡದೆ ಹೋದರೆ ಅಟ್ಲೀಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ, ನಿಮ್ಮ ಬಿಸ್ನೆಸ್ ಇನ್ನೂ ರನ್ನಿಂಗ್ ಇರುತ್ತೆ. ಒಂದು ತಿಂಗಳು ಒಂದು 30 ದಿನ ಮೇಲೆ ಕೆಳಗೆ ಆಗ್ಬೋದು ದುಡ್ಡು ಬರೋದ್ರಲ್ಲಿ, ಬಟ್ ಅಟ್ಲೀಸ್ಟ್ ಆದರೂ ಬರುತ್ತೆ ಅಲ್ಲ. ಬಂದ ಮೇಲೆ ನಿಮ್ಮ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇಲ್ಲದೆ ಹೋದರೆ ಒಂದು ಸರಿ ಅವನು ಅಷ್ಟು ದುಡ್ಡು ತೊಗೊಂಡು ಓಡೋದ ಅಂದರೆ ನಿಮ್ಮ ಬಿಸ್ನೆಸ್ ಅಲ್ಲಿಗೆ ಮುಗೀತು. ನೀವು ಮತ್ತೆ ಬೇರೆ ಏನಾದರೂ ಮಾಡ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ಹಾಕ್ಕೊಂಡು ನಿಮ್ಮ ಫೈನಾನ್ಸ್ಗಳನ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಈ ಥರದ ವಿಷಯಗಳು ತುಂಬ ಆಗುತ್ತೆ, ಎಸ್ಪೆಷಲಿ ದುಬೈ ಪಾರ್ಟಿಗಳ ಜೊತೆಗೆ. ಈ ತುಂಬ ಜನ ಆನಿಯನ್ಸು ಅದು ಇದು ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅವ್ರ ಕತೆ ಆಲ್ಮೋಸ್ಟ್ ನಾನು ಏನು ಜನ ಮೀಟಿಂಗಿಗೆ ಬಂದಾಗ ರಕ್ತ ಕಣ್ಣೀರು ಆಳ್ತಾರೆ. ಸೊ ಅಷ್ಟು ಹಾರಿಬಲ್ ಸಿಚುವೇಷನಲ್ಲಿ ಅವ್ರು ಲ್ಯಾಂಡ್ ಆಗಿಬಿಡ್ತಾರೆ. ಇವಾಗ ಈ ಥರದ ಸಿಚುವೇಷನ್ಗಳಿಗೆ ನೀವು ಸಿಕ್ಕಾಕೊಂಡ್ರೆ ನಾಳೆ ಎದ್ದು ಬರೋದು ಹೇಗೆ? ಕೆಲವೊಂದು ಸರಿ ಏನಾಗುತ್ತೆ, ಸಣ್ಣ ಪುಟ್ಟ ಆರ್ಡರ್ ಇರುತ್ತೆ, ಏನೋ ತೊಂದರೆ ಇಲ್ಲ, ಆಯ್ತು ಬಿಡಿ, ಏನೋ ಹೋಯ್ತು ಒಂದು 5-10 ಸಾವಿರ ಅಂತಂದರೆ. ಈ ಲಕ್ಷಗಟ್ಟಲೆ ಹೋದಾಗ, ಕೋಟಿಗಟ್ಟಲೆ ಹೋದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಕೆಲವೊಂದು ಕಂಪ್ನಿಗಳಿಗಂತೂ ಮುಂಚೆನೇ ಇರಲ್ಲ, ಯಾಕೆಂದರೆ ಇವಾಗಲೇ ಹೊಸದಾಗಿ ಬಂದಿರ್ತಾರೆ. ಅಂಥದ್ರಲ್ಲಿ ಏನೋ ಒಂದು ಆರ್ಡರ್ ಸಿಕ್ಕಿದೆ ಅಂತ ನಾವು ಖುಷಿಯಲ್ಲಿ ಏನೋ ಮಾಡೋಕ್ಕೆ ಹೋಗ್ಬಿಡ್ತಾರೆ, ಲಾಸ್ಟಿಗೆ ನೋಡಿದ್ರೆ ದುಡ್ಡು ಕಳ್ಕೊಂಡು ರಸ್ತೆ ಮೇಲೆ ಬಂದು ನಿಂತ್ಕೊಳ್ತಾರೆ. ಸೊ ಈ ಥರ ಸಿಚುವೇಷನ್ಗಳನ್ನ ಅವಾಯ್ಡ್ ಮಾಡಬೇಕಂದ್ರೆ ಒಂದು, ಉದ್ರಿ ಕೊಡಬೇಡಿ, ಅಂದರೆ ಕ್ರೆಡಿಟ್ ಕೊಡಬೇಡಿ. ಒಂದು ವೇಳೆ ಉದ್ರಿ ಕೊಡ್ತಾ ಇದ್ದೀರಾ, ಇನ್ಶೂರೆನ್ಸ್ ತೊಗೊಂಡು ಕೊಡಿ. ಆ ಇನ್ಶೂರೆನ್ಸ್ ಕಂಪ್ನಿಯವ್ರು ಮುಂಚೆನೇ ಚೆಕ್ ಮಾಡ್ಕೊಂಡ್ಬಿಡ್ತಾರೆ, ನೀವು ಬಾಯರ್ ಎಂಥ ಒಳ್ಳೆಯವ ಇದ್ದಾನೆ, ಅವನು ಯಾರಾದರೂ ದುಡ್ಡು ಮುಂಚೆ ತಿಂದಿದ್ದಾನ, ಅವನೇನಾದರೂ ಸ್ಕ್ಯಾಮ್ ಮಾಡಿದಾನ, ಅವನ ಬಗ್ಗೆ ಏನಾದರೂ ರೆಡ್ ಅಲರ್ಟ್ ಇದೆಯಾ, ಅಥವಾ ಅವನ ಬಗ್ಗೆ ಏನಾದರೂ ನೋಟಿಫಿಕೇಷನ್ ಏನಾದರೂ ಸರ್ಕ್ಯುಲೇಟ್ ಆಗಿದೆಯಾ, ಇದು ಎಲ್ಲವೂ ಚೆಕ್ ಮಾಡ್ಕೊಂಡು ನಿಮ್ಗೆ ಅದನ್ನು ಅಪ್ರೂವಲ್ ಕೊಡ್ತಾರೆ. ಸೊ ಅವಾಗ ಏನಾಗ್ಬಿಡುತ್ತೆ, ನಿಮ್ಮ ಮುಂಚೆನೇ
ಇನ್ನೂ ನಿಮ್ಮ ಇನ್ಶೂರೆನ್ಸ್ ತೊಗೊಳ್ಳೋ ಉದ್ದೇಶ ಏನಂತಂದರೆ ಒಂಥರ ನಾವು ದೇವ್ರ ಹುಂಡಿಗೆ ದುಡ್ಡು ಹಾಕ್ಕೊಂಡು ದೇವರೇ ಕಾಪಾಡಪ್ಪ ಅನ್ನೋ ಒಂದು ಲೆಕ್ಕದಲ್ಲಿ ಕೆಲಸ. ಇವಾಗ ಏನಾಗ್ಬಿಡುತ್ತೆ, ನಾವು ಇನ್ಶೂರೆನ್ಸ್ ತೊಗೊಳ್ತೇವೆ. ಇವಾಗ ಏನು 99% ನಾವು ಏನು ಮಾಡ್ತೇವೆ, ಬಾಯರ್ ಒಂದು ಸರಿ ಐಡೆಂಟಿಫೈ ಆದ ತಕ್ಷಣ ಅವ್ರ ಡೀಟೇಲ್ಸ್ ನಾವು ಇನ್ಶೂರೆನ್ಸ್ ಕಂಪ್ನಿ ಕೊಡ್ತೇವೆ. ಇವರು ಅಗ್ರಿ ಮಾಡಿದರೆ ತಾನೇ ನಾವು ಅವರಿಗೆ ಕ್ರೆಡಿಟ್ ಕೊಟ್ಟು ಬಿಸ್ನೆಸ್ ಮಾಡೋದು. ಇವರು ಇಲ್ಲ ಬಾಯರ್ ಸ್ವಲ್ಪ ಸುಮಾರಾಗಿದ್ದಾನೆ ರೀ, ಬೇಡ ಇವನ ಜೊತೆಗೆ ವ್ಯವಹಾರ ಮಾಡಬೇಡಿ, ಇವನ ಜೊತೆ ತಗಲಾಕೊಳ್ತೀರಾ ನೀವು ಅಂತಂದರೆ ಆಟೋಮೆಟಿಕ್ಲಿ ನಾವು ಬಿಟ್ಟುಬಿಡ್ತೇವೆ. ಅವಾಗ ನಾವು ದುಡ್ಡು ಹಾಗೂ ಈಗ ಉಳೀತು ತಾನೆ. ಸೊ ಇವಾಗ ತಪ್ಪು ಡೀಲ್ ಆಗೋದು ಅಥವಾ ಡೀಲ್ ಮಾಡದೇ ಇರೋದು ಅಥವಾ ಮಾಡಿದ ಮೇಲೆ ಸಿಕ್ಕಾಕೊಳ್ಳೋ ಬದಲು ಮುಂಚೆನೇ ಬೇಡ ಅಂತ ಅಂದ್ಕೊಂಡ್ರೆ ನಿಮಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಇವನು ಯಾವ ಥರದನೋ, ಇವನ ಜೊತೆ ಹೇಗೆ ಕೆಲಸ ಮಾಡೋದು ಅಂತ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ತುಂಬ ಲಾಂಗ್ ಟರ್ಮ್ವರೆಗೂ ನೀವು ಬಿಸ್ನೆಸ್ಸಲ್ಲಿ ಇರ್ತೀರ. ಇವಾಗ ನಾವು ಇಷ್ಟು ವರ್ಷದಿಂದ ಬಿಸ್ನೆಸ್ಸಲ್ಲಿದ್ದೇವೆ, ಕಾರಣ ಏನು? ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ತಾ ಬಂದಿದ್ದೇವೆ, ಅದಕ್ಕಿದ್ದೇವೆ. ಇಲ್ಲ ಅಂದರೆ 2 ವರ್ಷದಲ್ಲೇ ಅಂಗಡಿ ಎತ್ತುವಂಥ ಜನ ತುಂಬ ಜನ ಇರ್ತಾರೆ ಮಾರ್ಕೆಟಲ್ಲಿ. ಓಕೆ, ಇದರಲ್ಲಿ ಯಾವ ವಿಷಯಗಳು ಕವರ್ ಆಗೋಲ್ಲ. ನೀವು ಮಾಡೋ ತಪ್ಪುಗಳು, ನೀವೇನಾದರೂ ತಪ್ಪುಗಳು ಮಾಡಿದರೆ, ಏನೋ ಪ್ರಾಡಕ್ಟ್ ಹಾಕಕ್ಕೆ ಹೋಗಿ ಏನೋ ಪ್ರಾಡಕ್ಟ್ ಹಾಕಿದ್ದೀರಾ, ಅಥವಾ ಯಾವುದೋ ಕಂಪ್ಲೈನ್ಸ್ ಡಾಕ್ಯುಮೆಂಟೇ ಸರಿಯಾಗಿಲ್ಲ, ಅಥವಾ ನಿಮ್ಮ ಮೆಟೀರಿಯಲ್ಗಳು ಲೋಡ್ ಮಾಡಿ ಕಳಿಸಿರೋ ಮೆಟೀರಿಯಲ್ಗಳು ಇಂಡಿಯನ್ ಬಾರ್ಡರೇ ಬಿಡಲಿಲ್ಲ, ಅಥವಾ ಅದು ಪ್ರೊಹಿಬಿಟೆಡು ರಿಸ್ಟ್ರಿಕ್ಟೆಡ್ ಕ್ಯಾಟಗರಿಯಲ್ಲಿ ಬೀಳುತ್ತೆ. ಹಾಗಿದ್ದಾಗ ಆಟೋಮೆಟಿಕ್ಲಿ ನಿಮ್ಮ ತಪ್ಪಿಗೆ ನಿಮಗಾಗಿರೋ ಲಾಸ್ನ ಯಾರೂ ರಿಕವರ್ ಮಾಡಲ್ಲ. ಆ ಥರ ಏನಾದರೂ ಆಗಬಾರ್ದು ಅಂದರೆ ಮುಂಚೆನೇ ಕನ್ಸಲ್ಟೇಷನ್ ತೊಗೊಳ್ಳಿ, ಎಲ್ಲ ಅರ್ಥ ಮಾಡಿಕೊಂಡು ನೀವು ಬಿಸ್ನೆಸ್ಸಿಗೆ ಹಿಡೀರಿ. ಇಲ್ಲದೆ ಹೋದರೆ ಏನಾಗುತ್ತೆ, ಏನು ಗೊತ್ತಿಲ್ಲದೆ ಬಿಸ್ನೆಸ್ಸಿಗೆ ಇಳಿತೀರಾ, ಆಮೇಲೆ ತಪ್ಪುಗಳನ್ನ ಮಾಡ್ತೀರಾ, ಲಾಸ್ ಆಗುತ್ತೆ. ಆಮೇಲೆ ಬಂದುಬಿಟ್ಟು ಸರ್ ಇದು ಎಕ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಸುಮ್ಮನೆ ಗ್ಯಾಂಬಲ್ ಸರ್. ಸ್ಟಾಕ್ ಮಾರ್ಕೆಟ್ಗೂ ಜನ ಹಾಗೆ ಹೇಳ್ತಾರೆ, ಇದು ಎಕ್ಸ್ಪೋರ್ಟ್ ಬಿಸ್ನೆಸ್ಗೂ ಹಾಗೆ ಹೇಳ್ತಾರೆ. ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂದ ತಕ್ಷಣ ಅದು ಸರಿ ಇಲ್ಲ, ರೈಟ್? ಅದೇ ಥರದ ಸಿಚುವೇಶನ್ ಇರುತ್ತೆ. ಆಮೇಲೆ ನಾನ್ ಪೇಮೆಂಟ್ಸ್, ಅದೇನು ನ್ಯೂಕ್ಲಿಯರ್ ಬೋರೋ ಅದು ತುಂಬ ಕಡಿಮೆ, ತುಂಬ ರೇರಾಗಿ ಆಗೋದು. ಆ ಥರದ್ದು ಏನಾದರೂ ಆದರೆ ಇನ್ಶೂರೆನ್ಸ್ಗಳು ನಾರ್ಮಲಿ ಕವರ್ ಆಗೋಲ್ಲ. ಇದರ ನೆಕ್ಸ್ಟ್ ಬರೋದು, ನೀವು ಏನಾದರೂ ಇವಾಗ ನಿಮ್ಮ ಬಾಯರ್ ದುಡ್ಡು ಕೊಡ್ತಾ ಇದ್ದಾನೆ, ಬಟ್ ಅದೇನಾದರೂ ಬೇರೆಯವರಿಂದ ಏನಾದರೂ ಲಾಸ್ ಆಗಿದ್ದರೆ, ಅಥವಾ ನೀವು ಯಾರೋ ಒಬ್ಬ ಟ್ರೇಡ್ ಏಜೆಂಟಿಗೆ ಅಪಾಯಿಂಟ್ ಮಾಡಿರ್ತೀರಾ, ಇವಾಗ ಬಾಯರ್ ದುಡ್ಡು ಕೊಟ್ಟಿದ್ದಾನೆ, ಟ್ರೇಡ್ ಏಜೆಂಟ್ ನಿಮಗೆ ದುಡ್ಡು ಕೊಟ್ಟಿಲ್ಲ, ಅವಾಗ ಟ್ರೇಡ್ ಏಜೆಂಟ್ ಇನ್ಶೂರೆನ್ಸ್ನ ಅಲ್ಲ ನೀವು ತೊಗೊಂಡಿರೋದು ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ. ಸೊ ಯಾವುದೇ ಥರ್ಡ್ ಪಾರ್ಟಿಯಿಂದ ಇನ್ವಾಲ್ವ್ ಆಗಿ ಅಥವಾ ಬೇರೆಯವರಿಂದ ನಿಮಗೇನಾದರೂ ದುಡ್ಡು ಬರದೇ ಹೋಗಿದ್ರೆ ಅದಕ್ಕೂ ಇನ್ಶೂರೆನ್ಸ್ ಕಂಪ್ನಿಗೂ ಸಂಬಂಧ ಇಲ್ಲ. ನೀವು ಬಾಯರ್ ಕಡೆಯಿಂದ ದುಡ್ಡು ತೊಗೋಬೇಕಾ, ಬಾಯರ್ ದುಡ್ಡು ಕೊಟ್ಟಿಲ್ವಾ ಹೇಳಿ, ಅವ್ರ ಹತ್ರ ಇನ್ಶೂರೆನ್ಸ್ ಕಂಪ್ನಿ ಮಾತಾಡಿ ನಿಮ್ಗೆ ದುಡ್ಡಾದರೂ ಕೊಡಿಸ್ತಾರೆ, ಇಲ್ಲ ತಮ್ಮ ಜೇಬಿಂದಾದರೂ ದುಡ್ಡು ಕೊಡ್ತಾರೆ. ಅದನ್ನು ಬಿಟ್ಕೊಂಡು ನೀವು ಬೇರೆ ಯಾರ್ದೋ ಕಡೆಯಿಂದ ಅಥವಾ ನನ್ನ ಯಾರೋ ಕಸಿನ್ ಇದ್ದಾರೆ ಅವ್ರಿಗೆ ದುಡ್ಡು ಕೊಡಿ, ಅವ್ರ ಕಡೆಯಿಂದ ನಾನು ತೊಗೊಳ್ತೇನೆ ಅಂದಾಗ ಅವನಿಗೆ ದುಡ್ಡು ಕೊಟ್ಟಿರ್ತಾರೆ, ಅವ್ನು ನಿಮಗೆ ದುಡ್ಡೇ ಕಳಿಸಲ್ಲ. ಆವಾಗ ಯಾವುದೇ ಥರದ ಇನ್ಶೂರೆನ್ಸ್ಗಳು ನಿಮಗೆ ವರ್ಕೌಟ್ ಆಗಲ್ಲ. ನೆಕ್ಸ್ಟ್ ಬರೋದು, ದುಡ್ಡು ಮುಂಚೆನೇ ಬಂದುಬಿಟ್ಟಿದೆ. ತುಂಬ ಜನ ಇಂಟೆಲಿಜೆಂಟ್ ಅಲ್ಲ, ಇವತ್ತಿನ ಟೈಮಲ್ಲಿ ಸ್ಕ್ಯಾಮ್ ಮಾಡೋಕ್ಕೆ ಎಲ್ಲ ಜನ ರೆಡಿ ಇದ್ದಾರೆ. ಮುಂಚೆನೇ ದುಡ್ಡು ಬಂದಿದೆ, ಅದನ್ನು ಹೋಗ್ಬಿಟ್ಟು ಇನ್ಶೂರೆನ್ಸ್ ತೊಗೊಳ್ತಾರೆ. ಸರ್ ಆಮೇಲೆ ನನಗೆ ದುಡ್ಡೇ ಬಂದಿಲ್ಲ ಅಂತಾರೆ. ಸೊ ಒಂದೇ ಕಂಪ್ನಿಯಿಂದ ಮುಂಚೆನೇ ದುಡ್ಡು ಬಂದಾಗ ನೀವು ಮತ್ತೊಂದು ಪೇಮೆಂಟ್ಗಳಲ್ಲಿ ಕ್ರೆಡಿಟಲ್ಲಿ ಕಳಿಸಿದಾಗ ಆ ಥರದ್ದು ಏನಾದರೂ ಔಟ್ಸ್ಟ್ಯಾಂಡಿಂಗ್ಗಳು ನಿಮ್ಮ ಅಕೌಂಟಲ್ಲಿ ಕಂಡ್ರೆ ಅದನ್ನು ಕೂಡ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡಲ್ಲ. ನೆಕ್ಸ್ಟ್ ಬರೋದು, ಅವನೇನಾದರೂ ಆಲ್ರೆಡಿ ಫೈನಾನ್ಷಿಯಲ್ ಸಿಚುವೇಷನಲ್ಲಿ ಇದ್ದಾನೆ, ಅದು ಆಲ್ರೆಡಿ ಇನ್ಶೂರೆನ್ಸ್ ಕಂಪ್ನಿಯವರು ಬೇಡ ಅಂತ ಹೇಳಿದ್ದಾರೆ. ಆವಾಗಲೂ ಹೋಗ್ಬಿಟ್ಟು ನೀವಾಗೇ ಇವಾಗ ಒಬ್ಬ ಕಳ್ಳಂಗೆ ನೀವು ಕೀಲಿ ಕೊಡಬೇಡಿ ಅಂತ ಹೇಳಿದಾಗ ನೀವು ಹೋಗ್ಬಿಟ್ಟು ಕೀಲಿ ಕೊಟ್ಟರೆ ಅದನ್ನು ಯಾರು ಇನ್ಶೂರೆನ್ಸ್ ತೊಗೊಳಕ್ಕಾಗತ್ತೆ? ಅವು ಹೋಯ್ತು, ಅವ್ನು ಕಳು ಮಾಡ್ಕೊಂಡು ಹೋಗೋ ಕೆಲಸ ಅವನ ನೇಚರ್ ಅದು. ಇವಾಗ ಹಾವಿಗೆ ಕಚ್ಚೋ ಆಗಿಲ್ಲ ಅಂತಂದ್ರೆ ಹೇಗಾಗತ್ತೆ? ಹಾವು ಕಚ್ಚೋ ಗುಣ ಇದೆ ಅದರದ್ದು, ಕಚ್ಚತ್ತೆ. ಇದರಲ್ಲಿ ಇನ್ನೂ ಒಂದು ಏನಂತಂದರೆ, ಇದರಲ್ಲಿ ಏನಾದರೂ ಬೇರೆ ಯಾವುದಾದ್ರೂ ಯಾವುದೋ ಪಾರ್ಟಿಗೆ ನೀವು ಮೆಟೀರಿಯಲ್ ಕಳಿಸ್ಬೇಕು, ಬೇರೆ ಇನ್ನೊಂದು ಪಾರ್ಟಿಗೆ ಕಡೆಯಿಂದ ಪೇಮೆಂಟ್ ಇಸ್ಕೊಳ್ಬೇಕು. ಸೊ ನೀವೇನು ಮಾಡ್ತೀರಾ, ಒಂದು ಪಾರ್ಟಿಗೆ ಅದನ್ನು ಮೆಟೀರಿಯಲ್ ಕಳಿಸಿರಲ್ಲ, ಒಂದು ಕಡೆಯಿಂದ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಸೊ ಅದು ಕೂಡ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಯಾವುದೋ ಪಾರ್ಟಿಗೆ ಮೆಟೀರಿಯಲ್ ಕಳಿಸೋದು, ಯಾವುದೋ ಪಾರ್ಟಿಯಿಂದ ಪೇಮೆಂಟ್ ತೊಗೊಳ್ಳೋದು, ಅದನ್ನು ಹೋಗ್ಬಿಟ್ಟು ಅವ್ನು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಕ್ಲೇಮ್ ಮಾಡೋದು, ಈ ಥರದ್ದೆಲ್ಲ ಹುಚ್ಚಾಟಿಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾಳೆ ಏನಾಗುತ್ತೆ, ಇನ್ಶೂರೆನ್ಸ್ ಕಂಪ್ನಿಗಳೇನು ದಡ್ರಲ್ಲ, ಅವ್ರ ಹತ್ರ ಎಲ್ಲ ಸಿಸ್ಟಮ್ ಇರುತ್ತೆ, ಲೀಗಲ್ ಅಡ್ವೈಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಸರಿಯಾಗಿ ಒಳಗಡೆ ಹಾಕಿಸ್ತಾರೆ. ಸೊ ಅದಕ್ಕೆ ನೋಡಿಕೊಂಡು ನೀವೇನು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಯಾವ ಥರದ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮಾಡಿ. ಇದಲ್ದೇ ನಿಮ್ಮ ಬಾಯರ್, ಈಗ ನಾನು ಚಿಕ್ಕಪ್ಪನ ಮಗ ಇದ್ದಾನೆ, ದುಬೈಯಲ್ಲಿದ್ದಾನೆ, ಅವನದೇ ಕಂಪ್ನಿ ಇದೆ, ಅವನಿಗೆ ನಾನು ಮೆಟೀರಿಯಲ್ ಕ್ರೆಡಿಟಲ್ಲಿ ಕೊಡ್ತಾನೆ. ಅವ್ನಿಗೆ ಹೇಳ್ತಾನೆ, ಇಲ್ಲ ನೀನೇನು ಮಾಡಪ್ಪ, ಈ ಮೆಟೀರಿಯಲ್ ಬಂದ ತಕ್ಷಣ ಇದ್ರ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ, ನಾನು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾನೆ. ಅವರಿಗೆ ನಾಳೆ ಹುಡುಕ್ತಾರೆ, ಗೊತ್ತಾದ ತಕ್ಷಣ ನಿಮ್ಮನ್ನು ಇಂಟೆನ್ಷನಲ್ ಫ್ರಾಡ್ ಒಳಗಾಕಿಸ್ತಾರೆ. ಸೊ ಈ ಥರದ ವಿಷಯಗಳಿರುತ್ತೆ. ಸೊ ಅದಕ್ಕೆ ದಯಮಾಡಿ ಈ ಥರದ್ದು ಯಾವುದೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಯತ್ತಾಗಿ ಏನು ಕೆಲಸ ಮಾಡೋಕ್ಕಾಗತ್ತೆ ನೀವು ಮಾಡಿ, ಆಗದೆ ಹೋದರೆ ಬಿಡಿ, ತೊಂದರೆ ಇಲ್ಲ. ಆದರೆ ಈ ಥರದನ್ನು ತೊಗೊಂಡು ಕುತ್ತಿಗೆಗೆ ಹಾಕ್ಕೊಂಡು ಯಾರಿಗೂ ಹಗ್ಗ ಕೊಟ್ಟು ಜಗ್ಗಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಸೊ ಇದರಲ್ಲಿ ನೆಕ್ಸ್ಟ್ ಬರೋದೇನು,
ಒಂದು ವೇಳೆ ಬಾಯರ್ದು ಯಾವುದೇ ಚೆಕ್ಗಳು ಅಥವಾ ಮುಂಚೆ ಏನಾದರೂ ಟ್ರಾನ್ಸಾಕ್ಷನ್ಗಳು ಬೌನ್ಸ್ ಆಗಿತ್ತು ಅಥವಾ ಅವರ ಜೊತೆಗೆ ಮುಂಚೆ ರಿಲೇಷನ್ಗಳು ಸರಿ ಇರಲಿಲ್ಲ, ಹಾಗಿದ್ದಾಗಲೂ ಕೂಡ ನೀವು ಮತ್ತೆ ಮುಂದೆ ಏನಾದರೂ ಬಿಸ್ನೆಸ್ ಮಾಡಿದರೆ ಆ ಡೇಟಾ ಅವಾಗಲೂ ಕೂಡ ನಿಮಗೆ ಅದರ ಬೆನಿಫಿಟ್ ಸಿಗಲ್ಲ ಇನ್ಶೂರೆನ್ಸ್ಗಳದ್ದು. ಇದರಲ್ಲಿ ಇನ್ನೂ ಒಂದು ಏನಂತಂದರೆ, ಇವಾಗ ಆಲ್ರೆಡಿ ನಿಮ್ಮ ಬಾಯರ್ನ ಒಂದು ಏಜೆನ್ಸಿ, ಒಂದು ಕ್ರೆಡಿಟ್ ಏಜೆನ್ಸಿ ಆಲ್ರೆಡಿ ಡಿಫಾಲ್ಟರ್ ಅಂತ ಕ್ಲೇಮ್ ಮಾಡಿರ್ತಾರೆ. ಆವಾಗ ನೀವು ಹೋಗ್ಬಿಟ್ಟು ಮತ್ತೆ ಅವನಿಗೆ ಈ ಇನ್ಶೂರೆನ್ಸ್ ಕಂಪ್ನಿಯಲ್ಲ ಇನ್ನೊಂದು ಇನ್ಶೂರೆನ್ಸ್ ಕಂಪ್ನಿಯಿಂದ ಇನ್ಶೂರೆನ್ಸ್ ತೊಗೊಂಡು ಅವನಿಗೆ ನೀವು ಮತ್ತೆ ಸಪ್ಲೈ ಮಾಡಿದಾಗ ಆವಾಗಲೂ ಕೂಡ ಇವರು ಚೆಕ್ ಮಾಡೋ ಕ್ರೆಡಿಬಿಲಿಟಿ ಏನಿರುತ್ತೆ ಅದೆಲ್ಲವೂ ಕೂಡ ಒಬ್ಬರ ಕಡೆನೇ ಇಂಟಿಗ್ರೇಟ್ ಆಗಿರುತ್ತೆ. ಅವಾಗೇನಾಗುತ್ತೆ, ಇವ್ರು ರಿಜೆಕ್ಟ್ ಮಾಡಿದರೆ ಅವರು ಕೂಡ ರಿಜೆಕ್ಟ್ ಮಾಡ್ತಾರೆ. ಅವಾಗ ಈ ಬಾಯರ್ ಆಗಿರ್ಬೋದು ಆ ಬಾಯರ್ ಆಗಿರ್ಬೋದು ಯಾವುದೇ ಕಡೆಯಿಂದ ಕೂಡ ಆ ಬಾಯರ್ಗೆ ಇನ್ಶೂರೆನ್ಸ್ ಇಲ್ಲ ಅಂದರೆ ಅವನ ಜೊತೆ ಕೆಲಸ ಮಾಡೋದನ್ನು ಬಿಡಿ ಒಂದೇದು. ಇಲ್ಲ ಅಂದರೆ ಅವನೇನಾದರೂ ನಿಮಗೆ LC ಅಂಡರ್ ಪೇಮೆಂಟ್ ಕೊಡೋಕೆ ರೆಡಿ ಇದ್ದಾನ, ತೊಂದರೆ ಇಲ್ಲ, ಅದನ್ನಾದರೂ ತೊಗೊಂಡು ಮಾಡಿ. ಇಲ್ಲದೆ ಹೋದರೆ ಅಡ್ವಾನ್ಸ್ ಪೇಮೆಂಟ್ ಇಸ್ಕೊಂಡು ಮಾಡಿ. ಅವನ ಜೊತೆ ಕ್ರೆಡಿಟ್ ವ್ಯವಹಾರಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ಅಂದರೆ ಸಿಕ್ಕಾಕೊಳ್ತೀರ. ನೆಕ್ಸ್ಟ್ ಬರೋದು ಯಾವ ಥರದ ಕ್ಲೇಮ್ ಮಾಡ್ಬೋದು. ಒಂದು ಸರಿ ನೀವೇನೋ ಪ್ರಾಪರ್, ಇವಾಗ ಏನಾಗುತ್ತೆ, ಎಲ್ಲ ಇನ್ಶೂರೆನ್ಸ್ ಕಂಪ್ನಿ ಬೇರೆ ಬೇರೆ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ, ಎಲ್ಲ ಪೇಪರ್ಸ್ಗಳನ್ನ, ಡಾಕ್ಯುಮೆಂಟ್ಸ್ಗಳನ್ನ, ಅದಕ್ಕೆ ಬೇಕಾಗೋ ಪ್ರೂಫ್ಗಳನ್ನ, ಅದಕ್ಕೆ ಬೇಕಾಗೋ ಫಾರ್ಮ್ಗಳನ್ನ ಅವನ್ನೆಲ್ಲ ಕರೆಕ್ಟಾಗಿ ನೀವು ಸಬ್ಮಿಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಇವಾಗ ಏನಾಗುತ್ತೆ, ನಾನು ಒಂದು ರೂಲ್ ಹೇಳ್ಬೋದು, ಬಟ್ ಅದೇ ರೂಲ್ಸ್ ಎಲ್ಲರೂ ಕೂಡ ಸೇಮ್ ಇರೋಲ್ಲ, ಎಲ್ಲರದ್ದು ಬೇರೆ ಬೇರೆ ಥರದ ರೂಲ್ಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಯಾರ ಹತ್ರ ಪಾಲಿಸಿ ತೊಗೊಳ್ತೀರಾ ಅವರ ಒಂದು ಪ್ರಾಪರ್ ಡಾಕ್ಯುಮೆಂಟ್ ಕೊಡ್ತಾರೆ, ನಿಮ್ಮ ಪಾಲಿಸಿ ಪೇಪರ್ಸು. ಆ ಪಾಲಿಸಿ ಪೇಪರ್ಸಲ್ಲಿ ಪ್ರೊಸೀಜರ್ಸ್ ಇರುತ್ತೆ, ಅದರಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಅಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಯಾವ ಥರ ಮಾಡಬೇಕು, ಇದನ್ನೆಲ್ಲವೂ ಬರೆದಿರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು, ಅರ್ಥ ಆಗದೆ ಹೋದರೆ ನೀವು ಯಾರ ಥರ ಇನ್ಶೂರೆನ್ಸ್ ತೊಗೊಂಡಿದ್ರೆ ದಯಮಾಡಿ ಅವ್ರ ಹತ್ರ ಕೇಳ್ಕೊಳ್ಳಿ. ಇಲ್ಲದೆ ಹೋದರೆ ಆ ಇನ್ಶೂರೆನ್ಸ್ ಪಾಲಿಸಿ ನಮ್ಮ ಹತ್ರ ತೊಗೊಂಡು ಬನ್ನಿ, ನಾವು ಅದನ್ನು ಕ್ಲಾರಿಫಿಕೇಷನ್ ಮಾಡಿ ಕೊಡ್ತೇವೆ. ಅದನ್ನು ತೊಗೊಂಡು ನೀವು ಮುಂದೆ ಕೆಲಸ ಮುಂದುವರಿಸ್ಬೋದು. ಇದರಲ್ಲಿ ನೆಕ್ಸ್ಟ್ ಇರೋದೇನು, ನೀವು ಬೇಕಾಗೋ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೆಲವೊಂದು ಸಾರಿ ಏನಾಗುತ್ತೆ, ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿ ಏನಂತಾರೆ, ನೀವು ಡಾಕ್ಯುಮೆಂಟ್ಸ್ ಡೈರೆಕ್ಟ್ ಕಳಿಸಿ, ಅದೇ ನಮಗೆ ತೊಂದರೆ ಇಲ್ಲ ಅಂತಾರೆ. ಅದನ್ನು ದಯಮಾಡಿ ನೀವು ರಿಟರ್ನಲ್ಲಿ ತೊಗೊಳ್ಳಿ. ಯಾಕಂದರೆ ಪೇಪರಲ್ಲಿ ಬರೆದಿರೋದು ಒಂದಿರುತ್ತೆ, ತುಂಬ ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ಸ್ಟಾರ್ ಹಾಕ್ಬಿಟ್ಟು ಬರೆದಿರ್ತಾರೆ, ಅದನ್ನು ನೀವು ನೋಡೋದು ಇಲ್ಲ. ಅವಾಗೇನಾಗುತ್ತೆ, ನೀವು ಆಟೋಮೆಟಿಕ್ಲಿ ನೀವೇನು ಮಾಡ್ತೀರಾ, ಅವ್ನು ಯಾರೋ ಒಬ್ಬ ಹೇಳಿರ್ತಾರೆ ಏಜೆಂಟು, ಆಯಿತು ಅಂತ ಹೇಳ್ಬಿಟ್ಟು ನೀವು ಪೇಪರ್ನ ಡೈರೆಕ್ಟಿಗೆ ಕಳಿಸಿರ್ತಾರೆ. ಅದನ್ನೇ ನೀವು ಕ್ಲೇಮಿಗೆ ಹೋದಾಗ ಅವಾಗೇನಾಗುತ್ತೆ, ಇವ್ರು ಮಾಡೋ ಕೆಲಸ ಏನು, ನೀವು ಪೇಪರ್ಸ್ ಯಾಕೆ ಬ್ಯಾಂಕಿಂದ ಕಳಿಸಿಲ್ಲ, ನೀವು ಯಾಕೆ ಡೈರೆಕ್ಟ್ ಕಳಿಸಿದ್ರಿ ಸರ್, ನಿಮ್ಮ ಏಜೆಂಟ್ ಹೇಳಿದರು, ಎಲ್ಲಿ ಹೇಳಿದ್ದಾರೆ, ಬರೆದಿದ್ದು ಎಲ್ಲಾದರೂ ಇದೆಯಾ, ಇಲ್ಲ, ಮುಗಿದ ಕತೆ. ಆವಾಗ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ಏನು ಕ್ಲೇಮ್ ಆಗಬೇಕಾಗಿತ್ತು ಅಲ್ಲಿ ಲೂಪ್ ಹೋಲ್ಸಲ್ಲಿ ಸಿಕ್ಕಾಕೊಳ್ಳುತ್ತೆ. ಆವಾಗ ಮತ್ತೆ ಅದು ಎಕ್ಸ್ಟೆಂಡ್ ಆಗಿ ಅವ್ರ ಕ್ಲಾರಿಫಿಕೇಷನ್ ಬರೋವರೆಗೂ ಸಿಕ್ಕಾಕೊಳ್ಳುತ್ತೆ. ಇಲ್ಲದೆ ಹೋದರೆ ಬರೋ ಚಾನ್ಸಸ್ ಕೂಡ ಇರಲ್ಲ. ಸೊ ಇವಾಗ ಬಾಯರ್ ದುಡ್ಡು ಕೊಡ್ತಾ ಇಲ್ಲ, ಹಾಗಾಗಿ ನಾವು ಇನ್ಶೂರೆನ್ಸ್ ತೊಗೊಂಡು, ಇವಾಗ ಇನ್ಶೂರೆನ್ಸ್ದವರು ನಮ್ಮ ಜೊತೆ ಆಟ ಆಡ್ತಾರೆ. ಸೊ ಈ ಥರ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತುಂಬ ಥರದ ಹುಷಾರಾಗಿ ನೀವು ಕೆಲಸ ಮಾಡ್ಕೋಬೇಕಾಗತ್ತೆ. ಏನಾಗುತ್ತೆ ಗೊತ್ತಾ, ನಾನು ಯಾವಾಗಲೂ ಮುಂಚೆನೂ ಹೇಳಿರ್ತಾನೆ, ಈ ನಾಲ್ಗೆಯಲ್ಲಿ ಮೂಳೆ ಇರಲ್ಲ, ಅದಕ್ಕೆ ಏನು ಬೇಕಾದ್ರೂ ಮಾತಾಡುತ್ತೆ. ಅದಕ್ಕೆ ದಯಮಾಡಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಏನೇ ಇದ್ದರೂ ಕೂಡ ಪೇಪರ್ಸಲ್ಲಿ ಪ್ರಾಪರ್ ಇಮೇಲ್ ಕಮ್ಯುನಿಕೇಷನ್ ಇಟ್ಕೊಂಡು ನೀವು ವ್ಯವಹಾರ ಮಾಡ್ಕೊಳ್ಳಿ. ಏನೇ ಇದ್ರೂ ನಿಮಗೆ ಅದು ಕ್ರಿಟಿಕಲ್ ಇದೆ ಅನಿಸಿದ್ರೆ ಅದನ್ನು ಪೇಪರಲ್ಲಿ ಬರೆಸ್ಕೊಳ್ಳಿ. ಬರೆದು ಕೊಡಲ್ವಾ, ಬೇರೆ ಇನ್ಶೂರೆನ್ಸ್ ಕಂಪ್ನಿ ನೋಡ್ಕೊಳ್ಳಿ, ಅಥವಾ ಬೇರೆ ಏಜೆಂಟು ಅಥವಾ ಬೇರೆ ಆಫೀಸಲ್ಲಿ ಮಾತಾಡಿ. ಇಲ್ಲ ಅಂದರೆ ಅವ್ರ ಸೀನಿಯರ್ಗೆ ಕಂಪ್ಲೇಂಟ್ ಮಾಡಿ, ಸರ್ ಈ ಥರ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ನನಗೆ ಎಲ್ಲೂ ಪೇಪರ್ಸ್ ಡಾಕ್ಯುಮೆಂಟಲ್ಲಿ ಎಲ್ಲೂ ಬರೆದಿಲ್ಲ, ಅದನ್ನು ನೀವು ಎಲ್ಲಿಂದ ಹೇಳ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಾ, ಅದನ್ನು ಯಾಕೆ ಬರೆದು ಕೊಡ್ತಾ ಇಲ್ಲ, ಅದನ್ನು ಹೇಳಿ. ಅದನ್ನು ಕ್ಲಾರಿಫಿಕೇಷನ್ ತೊಗೊಂಡು ನೀವು ಕೆಲಸ ಮಾಡ್ಬೋದು. ಯಾಕೆಂದರೆ ಈ ಇನ್ಶೂರೆನ್ಸ್ಗಳು ನಮಗೊಂಥರ ಏನಂತಂದರೆ ದೇವಸ್ಥಾನಕ್ಕೆ ಹೋದಂಗೆ, ಇಲ್ಲಿಂದ ತೊಂದರೆ ಬರ್ತಾ ಇದ್ದರೆ ಅಲ್ಲಿ ಹೋಗಿ ಕಾಪಾಡಪ್ಪ ಅಂತಂದ್ರು ಅನ್ಬೋದು. ಇವಾಗ ಅಲ್ಲೂ ಕೂಡ ಕೈ ಎತ್ತಿಬಿಟ್ರೆ ನಮ್ಮ ಕತೆ ಏನು ನಾಳೆ. ಸೊ ಈ ಥರದ ವಿಷಯಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಇನ್ಶೂರೆನ್ಸ್ಗಳನ್ನ ಪ್ರಾಪರಾಗಿ ಕ್ಲೇಮ್ ಮಾಡಿಕೊಂಡು, ಯಾವ ಇನ್ಶೂರೆನ್ಸ್ ತೊಗೊಳ್ತಾ ಇದ್ದೀರಾ, ಯಾಕೆ ತೊಗೊಳ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಬೇಕಾಗುವಂಥದ್ದು ಏನೇನು ವಿಷಯಗಳು ಕವರ್ ಆಗಿದೆಯೋ ಇಲ್ವೋ ನೋಡಿಕೊಂಡು ನೀವು ಇನ್ಶೂರೆನ್ಸ್ನ ತೊಗೊಂಡು ಮುಂದೆ ಹೋಗಬೇಕು. ಆ ಪೇಪರ್ ಕೊಟ್ಟಿರ್ತಾರೆ, 30 ದಿನ ವ್ಯಾಲಿಡಿಟಿ ಇರುತ್ತೆ. ಏನಾದರೂ ಚೇಂಜಸ್ ಇದ್ದರೆ, ಎಡಿಟ್ ಇದ್ದರೆ ಅಥವಾ ಕ್ಯಾನ್ಸಲ್ ಮಾಡಿಸೋದಿದ್ರೆ 30 ದಿನ ಟೈಮ್ ಇರುತ್ತೆ. ನೋಡೋದೇ ಇಲ್ಲ, 6 ತಿಂಗಳವರೆಗೂ ನೋಡೋಲ್ಲ, ದುಡ್ಡು ಎಲ್ಲಿವರೆಗೂ ಕಳ್ಕೊಳ್ಳಲ್ಲ ಅಲ್ಲಿವರೆಗೂ ನೋಡೋಲ್ಲ. ಆಮೇಲೆ ಹೋಗ್ಬಿಟ್ಟೆ, ಸರ್ ಈ ಪಾಲಿಸಿಯಲ್ಲಿ ಈ ಥರ ಇದೆ, ನಾನು ಏನು ಮಾಡೋದು, ಇಲ್ಲ ಅದು ಕ್ಲೇಮ್ ಆಗಲ್ಲ, ಮುಗಿದೋಯ್ತು ಕತೆ. ಸೊ ಈ ವಿಷಯಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ನೆಕ್ಸ್ಟ್ ಇದರಲ್ಲಿ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಇರುತ್ತೆ. ಬಟ್ ಏನಂತಂದರೆ, ನೀವು ಬಂದಿರೋ ಪೇಮೆಂಟ್ಗಳು, ಅಡ್ವಾನ್ಸ್ ಪೇಮೆಂಟ್ಗಳು ಮತ್ತು ಇನ್ಶೂರೆನ್ಸ್ದು ಏನಾದರೂ ದುಡ್ಡು ಬಂದರೆ ಅದೆಲ್ಲವೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಒಂದು ವೇಳೆ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಏನಾದರೂ ಪೇಪರ್ಗಳನ್ನ ಬ್ಯಾಂಕ್ ಥ್ರೂ ಕಳಿಸ್ಬೇಕಂದಾಗ ನಿಮ್ಮ ಬ್ಯಾಂಕ್ನ ಆ್ಯಸ್ ಅ ಕೊರಿಯರ್ ಕಂಪ್ನಿ ನೀವು ಟ್ರೀಟ್ ಮಾಡಬೇಕು. ಏನಾಗುತ್ತೆ, ಕೆಲವೊಂದು ಸರಿ ಇನ್ಶೂರೆನ್ಸ್ ಕಂಪ್ನಿಗಳು ಏನು ಹೇಳ್ತಾರೆ, ನೀವು ಪೇಪರ್ಗಳನ್ನ ನೀವು ಆಲ್ರೆಡಿ ನೀವು ಬಾಯರ್ ಕಳಿಸಿದ್ದೀರಾ ಅಂತ ಹೇಳ್ತೀರಾ, ಬಟ್ ಅವ್ರ ಹತ್ರ ಏನೂ ಪ್ರೂಫ್ ಇಲ್ಲ ನೀವು ಕಳಿಸಿದಿರೋ ಇಲ್ವೋ ಅನ್ನೋದು. ಅದಕ್ಕೆ ಅವ್ರೇನು ಹೇಳ್ತಾರೆ, ಸರ್ ನಿಮ್ಮ ಹತ್ರ ಬೇರೆ ಅಕ್ನಾಲಜ್ಮೆಂಟ್ ಏನಾದರೂ ಇದೆಯಾ, ಸರ್ ಏನೂ ಇಲ್ಲ. ಅದ್ರ ಬದಲು ನೀವು ಬ್ಯಾಂಕಿಗೆ ಏನಾದರೂ ಪೇಪರ್ಸ್ಗಳನ್ನ ಕೊಟ್ಟು ಇದನ್ನು ಬಾಯರ್ ಬ್ಯಾಂಕಿಗೆ ಕಳಿಸಿ ಅಂತ ಅಡ್ರೆಸ್ ಎಲ್ಲ ಕೊಟ್ಟರೆ ಅವ್ರೇನು ಮಾಡ್ತಾರೆ, ನಿಮ್ಮೊಂದು ಪ್ರಾಪರ್ ಅಕ್ನಾಲಜ್ಮೆಂಟ್ ಲೆಟರ್ ಕೊಡ್ತಾರೆ, ಯಾವ್ಯಾವ ಪೇಪರು ಯಾವ್ಯಾವ ಬ್ಯಾಂಕಿಗೆ ಕಳಿಸ್ತಾ ಇದ್ದೇವೆ, ಈ ಪೇಪರ್ಗಳನ್ನ ನಾವು ಅವ್ರಿಗೆ ಡಿಸ್ಪ್ಯಾಚ್ ಮಾಡಿದ್ದೀವಿ ಅನ್ನೋದನ್ನು ಪ್ರಾಪರ್ಲಿ ಬ್ಯಾಂಕ್ದವ್ರು ಬರೆದು ಕೊಡ್ತಾರೆ. ಅದು ಒಂಥರ ಅಕ್ನಾಲಜ್ಮೆಂಟ್ ಇರುತ್ತೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ, ಸರ್ ಇಲ್ಲಿ ನೋಡಿ ನಾನೇನು ಪೇಪರ್ನ ಡೈರೆಕ್ಟ್ ಕಳಿಸಿಲ್ಲ, ಬ್ಯಾಂಕಿಂದ ಕಳಿಸಿದ್ದೇನೆ, ಬ್ಯಾಂಕ್ದವ್ರು ಅಕ್ನಾಲಜ್ಮೆಂಟ್ ಇದೆ, ಬೇಕಂತ ತೊಗೊಂಡು ಚೆಕ್ ಮಾಡ್ಕೊಳ್ಳಿ. ಆವಾಗ
ಯಾವುದೇ ಇವಾಗ ನೋಡಿ ಇನ್ಶೂರೆನ್ಸ್ ಕಂಪ್ನಿಗಳ ಮೇನ್ ಉದ್ದೇಶ ಏನಿರುತ್ತೆ, ಬಿಸ್ನೆಸ್ ಹೇಗೆ ನಡೆಯುತ್ತೆ ಇನ್ಶೂರೆನ್ಸ್ ಕಂಪ್ನಿ. ಇವಾಗ ನಂದೊಂದು ಇನ್ಶೂರೆನ್ಸ್ ಕಂಪ್ನಿ ಇದೆ. ಇವಾಗ ನಾನು ಯಾರ್ಯಾರ ಕಡೆಯಿಂದ ಪ್ರೀಮಿಯಂ ತೊಗೊಂಡಿದ್ದಾನೆ ಅವ್ರದ್ದು ಎಲ್ಲರದ್ದು ನಾನು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಬಿಟ್ರೆ ನಾನು ಎಲ್ಲೂ ಉಳಿಯಲ್ಲ. ಅದಕ್ಕೆ ನನ್ನ ಉದ್ದೇಶ ಏನು, ಪ್ರೀಮಿಯಂ ಬರಲಿ, ಅದರಲ್ಲಿ 1-2 ಪಾಯಿಂಟ್ ಚಿಲ್ಲರೆ ಪರ್ಸೆಂಟಲ್ಲಿ ಕ್ಲೇಮ್ ಬರಬೇಕು. ಅದಕ್ಕಿಂತ ಕ್ಲೇಮ್ ಹೆಚ್ಚಿಗೆ ಆದರೆ ನನ್ನ ಬಿಸ್ನೆಸ್ ಮುಳುಗೋಗುತ್ತೆ. ಅದಕ್ಕೆ ನಾನೇನು ಮಾಡ್ತೇನೆ, ಎಷ್ಟೋ ಕಾರಣ ಹುಡುಕ್ತೇನೆ ನಿಮ್ಗೆ ದುಡ್ಡು ಕೊಡದೇ ಇರೋದಕ್ಕೆ. ಅವಾಗ ಏನಾಗುತ್ತೆ, ನೀವು ಎಲ್ಲಾದರೂ ತಪ್ಪು ಮಾಡಿರ್ತೀರ, ಅವಾಗ ಏನು ಮಾಡ್ತೇನೆ, ನಿಮ್ಮ ಕುತ್ತಿಗೆ ಹಿಡ್ಕೊಳ್ತೇನೆ, ಸರ್ ಇಲ್ಲಿ ನೋಡಿ ಈ ಥರ ನಾವು ಹೇಳಿದ್ವಿ, ನೀವು ಈ ಥರ ಮಾಡಿದ್ದೀರಾ, ನಿಮ್ಗೆ ದುಡ್ಡು ಕೊಡೋಕ್ಕಾಗಲ್ಲ, ಮುಗಿದೋಯ್ತು. ಇವಾಗ ನೀವು ಮುಂದೆ ಏನು ಮಾಡ್ಕೊಳ್ತೀರೋ ಅದು ನಿಮ್ಮ ಇಷ್ಟ. ಸೊ ಇದನ್ನೆಲ್ಲ ನೀವು ಪ್ರಾಪರಾಗಿ ನೋಡಿಕೊಂಡು ಸ್ಟ್ರಕ್ಚರ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ನಾನು ಮಾಡೋ ಮೂರ್ಖತ್ವಕ್ಕೆ ಯಾರೂ ಜವಾಬ್ದಾರರಲ್ಲ, ನಾನೇ ಜವಾಬ್ದಾರರು. ಅದಕ್ಕೆ ನಾವು ಏನು ಮಾಡ್ತೇವೆ, ಹೇಗೆ ಮಾಡ್ತೇವೆ ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಾಡಿಕೊಂಡ್ರೆ ಏನೂ ತೊಂದರೆಗಳಾಗಲ್ಲ. ನೆಕ್ಸ್ಟ್ ಬರೋದು ಒಂದು ಮಿನಿಮಲ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡಿ, ಪ್ರಾಪರ್ ರೂಟಿಂಗ್ ಮೇಂಟೈನ್ ಮಾಡಿ. ನೀವಾಗೆ ಕಳಿಸೋ ಥರ ಪರ್ಮಿಷನ್ ಇತ್ತು ನೀವಾಗೆ ಕಳಿಸಿ. ಒಂದು ವೇಳೆ ನೀವಾಗೆ ಕಳಿಸೋ ಪರ್ಮಿಷನ್ ಇಲ್ಲ, ಸರ್ ಇವಾಗ BL ಇತ್ತು, ನಾನು ಒಂದೇ ಕಾಪಿ ಇತ್ತು ಅದನ್ನು ಕಳಿಸ್ಬಿಟ್ಟೆ, ಫೋಟೋ ಕಾಪಿ ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ನಾಳೆ ಅವನೇನಾದರೂ ಡಿಫಾಲ್ಟ್ ಮಾಡಿದರೆ ಅದರ ಫೋಟೋ ಕಾಪೀಸ್ ಎಲ್ಲವೂ ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ದಯಮಾಡಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇರೋದು ಈ ಇನ್ಶೂರೆನ್ಸ್ ಕಂಪ್ನಿಗಳು ಏನಿರುತ್ತೆ ಅವ್ರ ಹತ್ರ ಎಲ್ಲ ಕ್ವೆರೀಸ್ಗಳನ್ನ ಕೇಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪಾಲಿಸಿ ಏನಿದೆ, ನೀವು ಪಾಲಿಸಿ ಯಾಕೆ ತೊಗೊಳ್ತಾ ಇದ್ದೀರಾ, ಅದರ ಬೆನಿಫಿಟ್ ಏನು, ಅದರ ಡಿಸ್ಅಡ್ವಾಂಟೇಜಸ್ ಏನು, ಏನು ಲಿಮಿಟ್ ಇದೆ, ಎಲ್ಲವೂ ಕೂಡ ಓಪನಾಗಿ ಎಲ್ಲನೂ ಕವರ್ ಮಾಡ್ತೇನೆ ಅಂತ ಹೇಳಲ್ಲ. ಬಟ್ ಕೆಲವೊಂದು ಇನ್ಶೂರೆನ್ಸ್ಗಳು ಕವರ್ ಮಾಡುತ್ತೆ, ಕೆಲವೊಂದು ವಿಷಯಗಳನ್ನ ಕವರ್ ಮಾಡಲ್ಲ. ಅದನ್ನೇ ನಿಮಗೆ ಯಾವ ವಿಷಯಗಳು ಬೇಕೋ ಅದು ಅದರಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಂಡು ನೀವು ಕೆಲಸ ಮಾಡಿ. ನೆಕ್ಸ್ಟ್ ಇರೋದು ಎಲ್ಲವೂ ಇನ್ಫಾರ್ಮೇಷನ್ಸ್ ಬ್ಯಾಂಕ್ ಹತ್ರ ಇರುತ್ತೆ. ದಯಮಾಡಿ ಬ್ಯಾಂಕ್ ಜೊತೆ ಮಾತಾಡಿಕೊಂಡು ಎಲ್ಲ ಡೀಟೇಲ್ಸ್ಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾವುದೇ ಲೀಗಲ್ ಅಡ್ವೈಸ್ಗಳು ಬೇಕು ದಯಮಾಡಿ JB ಎಕ್ಸ್ಪರ್ಟ್ಸಿಗೆ ಕಾಂಟ್ಯಾಕ್ಟ್ ಮಾಡಿ. ಏನೇ ಇರ್ಬೋದು ಇಶ್ಯೂಗಳು, ನಿಮ್ಮ ದುಡ್ಡು ಸಿಕ್ಕಾಕೊಂಡಿರ್ಬೋದು, ಸಿಕ್ಕಾಕೊಳ್ತಿರ್ಬೋದು, ಅಥವಾ ಬಾಯರ್ ಕ್ರೆಡಿಬಿಲಿಟಿ ಇರ್ಬೋದು, ಏನೇ ಚೆಕ್ ಮಾಡೋದಿದ್ರು ದಯಮಾಡಿ ನಮ್ಮ ಹತ್ರ ಚೆಕ್ ಮಾಡಿಸ್ಕೊಂಡು ನೀವು ಮುಂದುವರಿಬೋದು. ಈಗ ಇನ್ಶೂರೆನ್ಸ್ ಕಂಪ್ನಿ ಯಾವ್ಯಾವ ಕೊಡುತ್ತೆ ಸರ್, ECGC ಅಂತ ಹೇಳಿ ಒಂದು ಗೌರ್ಮೆಂಟ್ ಕಂಪ್ನಿ ಇದೆ, ಅವ್ರು ಕೊಡ್ತಾರೆ. ಟಾಟಾ EIG ಅಂತ ಒಂದು ಪ್ರೈವೇಟ್ ಕಂಪ್ನಿ ಇದೆ, ಅವ್ರು ಕೊಡ್ತಾರೆ. HDFC ಇದ್ದಾರೆ, ಅವ್ರು ಕೊಡ್ತಾರೆ. ಅಲೈನ್ಸ್ ಟ್ರೇಡ್ ಅಂತ ಇದೆ, ಅವ್ರು ಕೊಡ್ತಾರೆ. ಸೊ ಇವ್ರು ಯಾರೇ ಕೊಡ್ತಿದ್ರು ಕೂಡ ನೀವು ಪ್ರಾಪರಾಗಿ, ಯಾರು ನನ್ನ ಫೇವ್ರೇಟ್ ಅಲ್ಲ ಅಥವಾ ಯಾರನ್ನೂ ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಇವರೆಲ್ಲ ಇದ್ದಾರೆ, ಇವ್ರ ಜೊತೆಗೆ ನೀವು ಬೇರೆ ಯಾರನ್ನಾದರೂ ನೋಡ್ಬೋದು. ಇದಕ್ಕೆ ನಾವು ಟ್ರೇಡ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಇಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಕ್ಲಿಯರಾಗಿ ಹೇಳಿ, ಸರ್ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ, ಒಂದು ವೇಳೆ ಬಾಯರ್ ಪೇಮೆಂಟ್ ಕೊಡದೆ ಹೋದರೆ ನನಗೆ ಅದಕ್ಕೆ ಇನ್ಶೂರೆನ್ಸ್ ಬೇಕು, ಅದು ನಿಮ್ಮ ಹತ್ರ ಇದೆಯಾ ಕೇಳಿಕೊಂಡು ಕ್ಲಿಯರಾಗಿ ಹೇಳಿ ಅವ್ರ ಹತ್ರ ಡೀಟೇಲ್ಸ್ಗಳನ್ನ ತೊಗೊಂಡು ನೀವು ಮುಂದುವರಿಸ್ಬೋದು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಕ್ಲಿಯರ್ ಮಾಡ್ತೇನೆ. ಈಗ ವೆಬ್ಸೈಟಿಗೆ ಹೋಗೋಣ. ECGC ಇದೊಂದು ಗೌರ್ಮೆಂಟ್ ಬಾಡಿ ಇದೆ. ಇಲ್ಲಿ ಬ್ರಾಂಚ್ ಆಫೀಸ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಸರಿ ವೆಬ್ಸೈಟ್ ಸ್ವಲ್ಪ ಸತ್ತಂಗೆ ಆಡುತ್ತೆ, ಬಟ್ ಆದರೂ ಓಕೆ, ಏನು ಮಾಡೋಕ್ಕೆ ಬರಲ್ಲ, ಗೌರ್ಮೆಂಟ್ ವೆಬ್ಸೈಟ್ ಅಲ್ಲ. ಸೊ ಇಲ್ಲಿ ನೀವೇನಾದರೂ ಕರ್ನಾಟಕದಲ್ಲಿಲ್ಲ, ಈಸ್ಟ್ ರೀಜನಲ್ಲಿ ಎಲ್ಲೋ ನೋಡ್ತಾ ಇದ್ದೀರಾ ಅಂದರೆ ಭುವನೇಶ್ವರ, ಗುವಾಹಟಿ, ರಾಯ್ಪುರ್ ಇವೆಲ್ಲ ಇದೆ. ನಾರ್ತ್ ರೀಜನ್ ಆದರೆ ಆಗ್ರಾ, ಚಂಡೀಗಢ, ಜೈಪುರ್ ಅಲ್ಲೆಲ್ಲ ಇದೆ. ನೀವು ಸೌತ್ ರೀಜನಿಗೆ ಬಂದರೆ ಚೆನ್ನೈ ಇದೆ, ಚೆನ್ನೈ ಸೌತ್ ಇದೆ, ಕೊಯಂಬಟೂರ್ ಇದೆ, ಕರೂರ್ ಇದೆ, ಮಧುರೈ ಇದೆ, ಸೇಲಂ ಇದೆ, ತ್ರಿಪುರ್ ಇದೆ, ತುತುಕೋರಿನ್, ಬೆಂಗಳೂರು ಬ್ರಾಂಚ್ ಇದೆ. ನಿಮ್ಮ ಟ್ರಿನಿಟಿ ಏನಿದೆಯಲ್ಲ ಬೆಂಗಳೂರಲ್ಲಿ, ಆ ಟ್ರಿನಿಟಿ ಪಾಯಿಂಟ್ ಹತ್ರ MG ರೋಡ್ ಏನಿದೆಯಲ್ಲ, ಸೊ ಅಲ್ಲಿ ಬರುತ್ತೆ, ಅಲ್ಲಿ ಹೋಗ್ಬಿಡ್ಬೇಕಂತ ಮಾತಾಡ್ಕೊಳ್ಬೋದು. ಅದಾದಮೇಲೆ ಗುಂಟೂರು, ಹೈದರಾಬಾದ್, ಕೊಚ್ಚಿ, ಕೋಲಂ, ಮಂಗಳೂರು. ಈಗ ಮಂಗಳೂರು ಇರೋರು ಇದ್ದರೆ ಸರ್ ದಯಮಾಡಿ ಮಂಗಳೂರು ಹತ್ತಿರ ಇದ್ದರೆ ಈ ಬ್ರಾಂಚ್ಗಳಿಗೆ ವಿಸಿಟ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕೋ ಇಲ್ಲಿಂದ ತೊಗೊಳ್ಳಿ. ಒಂದು ವೇಳೆ ಅವ್ರು ಏನಾದರೂ ಮಿಸ್ಗೈಡ್ ಮಾಡಿದರೆ ದಯಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಇವ್ರ ಜೊತೆ ನೀವು ಡೀಟೇಲ್ಸ್ಗಳನ್ನ ತೊಗೊಂಡು ಮಾತಾಡ್ಬೋದು. ಅದರ ನೆಕ್ಸ್ಟ್ ಇರೋದು ವಿಶಾಖಪಟ್ಟಣಂ. ಅದಾದಮೇಲೆ ವೆಸ್ಟ್ ರೀಜನ್ ಆದರೆ ಅಹಮದಾಬಾದ್, ಬ್ಯಾಂಡ್ರಾ, ಗಿಫ್ಟ್ ಸಿಟಿ, ಇಂದೋರ್, ನಾಗ್ಪುರ್, ಪುಣೆ, ರಾಜ್ಕೋಟ್ ಎಲ್ಲ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಆ ಪಾಯಿಂಟಿಗೆ ನೋಡಿಕೊಂಡು ಅಲ್ಲಿ ನಿಮ್ಮ ಲೊಕೇಶನ್ನು ಇದೆ, ಲೊಕೇಶನ್ ಹಾಕ್ಕೊಂಡು ಸರಿಯಾಗಿ ಹೋಗಿ ಅವ್ರ ಜೊತೆ ಭೇಟಿಯಾಗಿ ಏನಿದೆ ನಿಮ್ಮ ಡೌಟ್ಸ್ಗಳು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಯಾವ ಥರದ ಇನ್ಶೂರೆನ್ಸ್ ಬೇಕೋ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲವೂ ಕವರ್ ಆಗ್ತಾ ಇದೆ, ಪ್ರೊಸೀಜರ್ಸ್ ಏನೋ ಅದನ್ನು ಅರ್ಥ ಮಾಡಿಕೊಂಡು ನೀವು ಎಕ್ಸ್ಪೋರ್ಟಲ್ಲಿ ಇಳಿಯೋಕ್ಕೆ ಅಡ್ಡಿ ಇಲ್ಲ. ಒಂದು ವೇಳೆ ನಾನು ಮನೆ ದುಡ್ಡೇ ಹಾಕ್ಕೊಂಡು ನಾನು ಉದ್ರಿ ಕೊಟ್ಕೊಂಡು ನಾನು ಕೆಲಸ ಮಾಡ್ತೇನೆ ಅಂದರೆ ತೊಂದರೆ ಇಲ್ಲ, ಮಾಡ್ಬೋದು. ಆದರೆ ಎಲ್ಲದರೂ ದುಡ್ಡು ಸಿಕ್ಕಾಕೊಳ್ಳುತ್ತೆ ಅಂದರೆ ದಯಮಾಡಿ ಇನ್ಶೂರೆನ್ಸ್ಗಳನ್ನ ತೊಗೊಂಡು ಮುಂದೆ ಹೋಗಿ. ಯಾವಾಗ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಬರುತ್ತೋ ಮಾರ್ಕೆಟಲ್ಲಿ ದಯಮಾಡಿ ನೀವು ಯೋಚನೆ ಮಾಡ್ಕೊಂಡು ಇನ್ಶೂರೆನ್ಸ್ಗಳನ್ನ ಕವರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಗೆ ಹೋದರೆ ನಿಮಗೆ ಬೇಕಾದಷ್ಟು ಇನ್ಶೂರೆನ್ಸ್ ಕಾಪಿಗಳಿಲ್ಲಿದೆ. ಯಾವ ಇನ್ಶೂರೆನ್ಸ್ ಇದೆ, ಯಾಕಿದೆ, ಅದರ ಬೆನಿಫಿಟ್ ಏನು, ಅದನ್ನು ಏನು ಯೂಸ್ ಮಾಡ್ಬೋದು, ಅದನ್ನು ಪ್ರೊಸೀಜರ್ ಏನು, ನನಗೆ ಅದು ಸೂಟ್ ಆಗುತ್ತೋ ಇಲ್ವೋ,
ಇಲ್ಲಿ ನೋಡಿ ಶಾರ್ಟ್ ಟರ್ಮ್ ಪಾಲಿಸಿ ಇದೆ, ಡಿಕ್ಲರೇಷನ್ ಬೇಸ್ಡ್. ಇಲ್ಲಿ ಶಾರ್ಟ್ ಟರ್ಮ್ ಪಾಲಿಸಿ ಇದೆ, ಎಕ್ಸ್ಪೋಸ್ ಬೇಸ್ಡ್. ಇಲ್ಲಿ ಶಾರ್ಟ್ ಟರ್ಮ್ ಪಾಲಿಸಿ ಅದರ್ಸ್ ಅಂತ ಇದೆ. ಆಮೇಲೆ ಇಲ್ಲಿ ಶಾರ್ಟ್ ಟರ್ಮ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಫಾರ್ ಬ್ಯಾಂಕ್ಸ್ ಅಂತ ಇದೆ, ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಪಾಲಿಸೀಸ್. ಇವಾಗ ನೀವು ಯಾವ ಕ್ಯಾಟಗರಿಯಲ್ಲಿ ಫಾಲೋ ಆಗ್ತೀರಾ, ನಿಮಗೆ ಏನು ಅವಶ್ಯಕತೆ ಇದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ. ಇವಾಗ ಏನೋ ಪಾಲಿಸಿ ಇದೆ, ನಾನು ಎಲ್ಲವೂ ತೊಗೊಂಡ್ಬಿಡ್ತೇನೆ, ಯಾವುದೋ ಸಂಬಂಧ ಇಲ್ಲದೆ ಇರೋದನ್ನು ತೊಗೊಳ್ತೇನೆ ಅಂದರೆ ಅರ್ಥ ಇಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ನೀವು ಚಿಕ್ಕ ಎಕ್ಸ್ಪೋರ್ಟರಾ, ಮೀಡಿಯಮ್ ಎಕ್ಸ್ಪೋರ್ಟರಾ, ನಿಮ್ಮ ಟರ್ನ್ ಓವರ್ ಮೇಲೆ ಪಾಲಿಸಿ ಬೇಕಾ, ಅಥವಾ ನೀವು ಒಂದೊಂದು ಬಾಯರಿಗೆ ಒಂದೊಂದು ಪಾಲಿಸಿಗಳು ಬೇಕಾ, ಅದನ್ನು ನೋಡಿಕೊಂಡು ಅದು ಯಾವುದು ಪ್ರೀಮಿಯಮ್ ಕಡಿಮೆ ಆಗುತ್ತೆ, ಹೇಗೆ ನಾನು ಮಾಡ್ಕೋಬೋದು, ಅದನ್ನು ಅಪ್ರೂವಲ್ ತೊಗೊಂಡು ಇದನ್ನೆಲ್ಲ ಚೆಕ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ಗಳು ಸರಿಯಾಗಿ ಸಿಗುತ್ತೆ. ಅದನ್ನು ತೊಗೊಂಡು ನೀವು ಮುಂದುವರಿಸ್ಕೊಂಡು ಕೆಲಸ ಮಾಡ್ಬೋದು. ಇಲ್ಲ ನನಗದು ಅರ್ಥನೇ ಆಗ್ತಾಯಿಲ್ಲ, ನಾನು ಏನು ಮಾಡಲಿ, ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾವು ಹೆಲ್ಪ್ ಮಾಡ್ತೇವೆ. ಇಲ್ಲದೆ ಹೋದರೆ ಇವ್ರ ಆಫೀಸಿಗೆ ವಿಸಿಟ್ ಮಾಡಿ ಅವರೇ ನಿಮಗೆ ಹೇಳ್ತಾರೆ, ಸರ್ ನನಗೆ ಈ ರಿಕ್ವೈರ್ಮೆಂಟ್ ಇದೆ, ದಯಮಾಡಿ ಇದಕ್ಕೆ ನೀವು ಯಾವ ಸೂಟೇಬಲ್ ಪಾಲಿಸಿ ಇದೆ ಅದನ್ನು ನೋಡಿಬಿಟ್ಟು ಹೇಳಿ, ಅದನ್ನು ನಾನು ತೊಗೊಳ್ತೇನೆ. ತೊಗೊಂಡ ಮೇಲೆ ಪಾಲಿಸಿ ಪೇಪರ್ ಏನು ಬಂದಿದೆಯೋ ಅದನ್ನು ನೀವು ಅದ್ರ ಕರೆಕ್ಟಾಗಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ತಾ ಇದ್ದರೆ. ಇಲ್ಲದೆ ಹೋದರೆ ನಮ್ಮ ಕಂಪ್ನಿಗಾದರೂ ಕರೆಕ್ಟಾಗಿ ಕಳಿಸಿ, ಕೇಳಿಕೊಂಡು ಅರ್ಥ ಮಾಡಿಕೊಂಡು ಪ್ರೊಸೆಸ್ ಎಲ್ಲ ಅರ್ಥ ಮಾಡಿಕೊಂಡು ಮುಂದುವರಿಸಿ. ಇಲ್ಲದೆ ಹೋದರೆ ಒಬ್ಬ ಅಡ್ವೊಕೇಟ್ ಹತ್ರ ಹೋಗಿ ಅದನ್ನು ಓದಿಸಿ ಚೆಕ್ ಮಾಡಿಸ್ಕೊಂಡು ಆ ಪಾಲಿಸಿಯಲ್ಲಿ ಏನು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಏನು ಲೂಪ್ ಹೋಲ್ಸ್ ಇದೆ ಎಲ್ಲ ಅರ್ಥ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನೂ ತೊಂದರೆಗಳಾಗಲ್ಲ. ಇದನ್ನು ಮಾಡದೆ ಹೋದರೆ ಪಾಲಿಸಿನೂ ಗೊತ್ತಿಲ್ಲ, ಬಾಯರೂ ಗೊತ್ತಿಲ್ಲ, ನಾಳೆ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಾಳೆ ನನ್ನ ಕತೆ ಏನು ಅಂತಂದರೆ ಅದು ಗೊತ್ತಿಲ್ಲ. ಸೊ ಈ ಥರದ ಸಿಚುವೇಶನ್ ಎಲ್ಲ ಗೊತ್ತಿಲ್ಲದೆ ಕೆಲಸ ಮಾಡ್ತಾಯಿದ್ರೆ 100% ನೀರಲ್ಲಿ ಹೋಗ್ತೀರ, ಗ್ಯಾರಂಟೆಡ್. ಇಲ್ಲಿ ಬರೋದು ಟ್ರೇಡ್ ಕ್ರೆಡಿಟ್ ಇನ್ಶೂರೆನ್ಸ್. ಟ್ರೇಡ್ ಕ್ರೆಡಿಟ್ ಇನ್ಶೂರೆನ್ಸಲ್ಲಿ ಟಾಟಾ AIG ಅವರು ಕೂಡ ಕೊಡ್ತಾ ಇದ್ದಾರೆ. ಇವರು ನಾವು ನಾರ್ಮಲಿ ಟಾಟಾ AIG ಅವ್ರ ಜೊತೆ ಡೀಲ್ ಮಾಡ್ತಾ ಇರೋದು. ಸೊ ಇವ್ರದ್ದೆಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸ್ ಇರುತ್ತೆ, ಇಶ್ಯೂಸ್ ಇರುತ್ತೆ, ಎಲ್ಲ ಪ್ರತಿಯೊಂದು ಇರುತ್ತೆ. ಕ್ಲೇಮ್ ರಿಪೋರ್ಟ್ ಹೇಗೆ, ಪೇಮೆಂಟ್ ಪ್ರೀಮಿಯಮ್ ಹೇಗೆ, ಇನ್ಸ್ಪೆಕ್ಷನ್ ಯಾವ ಥರ, ಲಿಮಿಟೆಡ್ ಏನು ಲಯಬಿಲಿಟೀಸ್ ಇರುತ್ತೆ, ಅದರಲ್ಲೂ ಕೂಡ ಲಿಮಿಟೆಡ್ ಲಯಬಿಲಿಟೀಸ್ ಏನಿರುತ್ತೆ. ಇದಾದ ಮೇಲೆ ನೀವು ಇನ್ನೊಂದು ಬೇಕಾಗಿರೋದೇನೆಂದರೆ ನಿಮ್ಮ ಬಾಯರ್ದು ಏನಾದರೂ DN ನಂಬರ್ ಇದೆಯಾ ಅಂತ. ಇದಕ್ಕೆ DNB ನಂಬರ್ ಅಂತ ಹೇಳ್ತೇವೆ, ಡೆನ್ ನಂಬರ್. ಸೊ ಅದು ಏನಾದರೂ ಇದೆಯೋ ಇಲ್ವೋ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಡೆನ್ ನಂಬರ್ ಇದೆ, ಅವರ ಕ್ರೆಡಿಬಿಲಿಟಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಅವ್ರು ಏನಾದರೂ ಒಂದು ರ್ಯಾಂಕಿಂಗ್ ಇರುತ್ತೆ, ಆ 9 ಡಿಜಿಟ್ ಕೋಡಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ಮೆನ್ಷನ್ ಆಗಿರುತ್ತೆ. ಅವ್ರು ಎಷ್ಟು ಕ್ರೆಡಿಬಲ್ ಇದ್ದಾರೆ, ಅವ್ರು ಏನು ಕತೆ, ಎಷ್ಟು ವರ್ಷದಿಂದ ಬಿಸ್ನೆಸ್ಸಲ್ಲಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಅದನ್ನು ನೋಡಿಕೊಂಡು ಈ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಇವಾಗ ನಮಗೆ ಲೋನ್ಗಳು ಬೇಕಾದರೆ ಸಿಬಿಲ್ ಸ್ಕೋರ್ ಅಂತ ನೋಡ್ತಾರೆ. ಇಂಡಿಯಾದಲ್ಲಿ ಯಾವುದೇ ಬ್ಯಾಂಕಿಂಗಿಂದ ಲೋನ್ ಇರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ನೋಡುವಾಗ ನಾವು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಬಟ್ ಅದೇ ಥರ ನೀವೇನಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಯಾವ್ದಾದ್ರು ಇನ್ಶೂರೆನ್ಸ್ ತೊಗೊಳ್ಬೇಕಂದ್ರೆ ಡೆನ್ ನಂಬರ್ ಕೇಳ್ತಾರೆ. ಆ ಬಿಸ್ನೆಸ್ ನಂಬರ್ನ ನೋಡಿಕೊಂಡು ಅವರು ಡಿಸೈಡ್ ಮಾಡ್ತಾರೆ ಇವ್ರಿಗೆ ಎಷ್ಟು ಕ್ರೆಡಿಟ್ ಲಿಮಿಟ್ ಕೊಡಬೇಕು ಅಂತ. ಅದರ ಅಕಾರ್ಡಿಂಗ್ಲಿ ನೀವು ಬಿಸ್ನೆಸ್ಗಳನ್ನ ಮಾಡ್ಬೋದು. ನೆಕ್ಸ್ಟ್ ಬರೋದು HDFC. ಸೊ ಇವರು ಯಾವ ವಿಷಯಗಳನ್ನ ಕವರ್ ಮಾಡ್ತಾರೆ ಇಲ್ಲಿ ಬರೆದಿರ್ತಾರೆ. ಸೊ ಇಲ್ಲಿ ಅವನೇನಾದರೂ ಬ್ಯಾಂಕ್ರಪ್ಟ್ ಆದರೆ ಅಥವಾ ಅವನೇನಾದರೂ ಡಿಫಾಲ್ಟ್ ಮಾಡಿದರೆ, ಅವನಿಗೆ ದುಡ್ಡು ಕೊಡೋ ಉದ್ದೇಶನೇ ಇಲ್ಲ ಅಂತಂದರೆ, ಅಥವಾ ಏನಾದರೂ ಪೊಲಿಟಿಕಲ್ ರಿಸ್ಕು, ವಾರ್ ಇರ್ಬೋದು, ಅಥವಾ ಏನಾದರೂ ರಿಸ್ಟ್ರಿಕ್ಷನ್ಸ್ ಇರ್ಬೋದು, ಅಥವಾ ಲಿಮಿಟೇಷನ್ಸ್ ಇರ್ಬೋದು, ಅಥವಾ ದುಡ್ಡು ಕಳಿಸ್ದಕ್ಕೆ ಆಗದೇ ಇರೋವಂಥ ರಿಸ್ಟ್ರಿಕ್ಷನ್ಸ್ಗಳಿರ್ಬೋದು, ಆ ಥರ ಇದ್ದರೆ ನಿಮಗೆ ಇನ್ಶೂರೆನ್ಸಿಂದ ದುಡ್ಡು ಸಿಗುತ್ತೆ. ಯಾವ ವಿಷಯಗಳಲ್ಲಿ ಕವರ್ ಆಗೋಲ್ಲ, ನ್ಯೂಕ್ಲಿಯರ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಏನಾದರೂ ಬಾಯರ್ ನಿಮ್ಮ ಆಲ್ರೆಡಿ ಪೇಮೆಂಟ್ ಕೊಟ್ಟಿರ್ಬೋದು, ಅಥವಾ ನಿಮ್ಮದೇ ಸ್ವಂತ ಕಂಪನಿ ಇರ್ಬೋದು, ಆ ಥರ ಏನಾದರೂ ರಿಲೇಷನ್ ಏನಾದರೂ ಇದ್ದರೆ ಈ ಯಾವುದು ಕೂಡ ಅಪ್ಲಿಕೇಬಲ್ ಆಗಲ್ಲ. ಇಲ್ಲಿ ನೋಡೋದಾದರೆ ಇದು ಬಜಾಜ್ ಅಲಯನ್ಸ್ ಅಂತ ಹೇಳ್ತಾರೆ. ಸೊ ಬಜಾಜ್ ಇದರಲ್ಲಿಲ್ಲ, ಅಲಯನ್ಸ್ ಕಂಪನಿ ಇದೆ. ಸೊ ಇದರಲ್ಲಿ ಏನು ಫಸ್ಟ್ ಪ್ರೊಸೀಜರ್ ಏನಿರುತ್ತೆ, ನಿಮ್ಮ ಬಾಯರ್ ಏನಿದ್ದಾರೆ, ನೀವು ಯಾವರ ಜೊತೆ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವ್ರ ಬಗ್ಗೆ ನೀವು ಇನ್ಶೂರೆನ್ಸ್ ಕಂಪ್ನಿಗೆ ಹೇಳ್ತೀರ. ಸೊ ಇನ್ಶೂರೆನ್ಸ್ ಕಂಪ್ನಿ ಅವಾಗ ಏನು ಮಾಡ್ತಾರೆ, ಅವರ ಕ್ರೆಡಿಟ್ ಚೆಕ್ ಮಾಡ್ತಾರೆ. ಇವನು ಎಂಥ ಬಾಯರ್ ಇದ್ದಾನೆ, ಒಳ್ಳೆ ಬಾಯರ, ಮುಂಚೆ ಏನಾದರೂ ಇಂಪೋರ್ಟ್ ಮಾಡ್ತಾ ಇದ್ದಾನ, ಅಥವಾ ಯಾರ್ದೋ ದುಡ್ಡು ತಿಂದು ಓಡೋಗಿದ್ದಾನ, ಹೊಸ ಕಂಪ್ನಿ ಇದ್ದರೆ ಇವನು ಮುಂಚೆ ಯಾವ ಕಂಪ್ನಿಯಲ್ಲಿ ಇದ್ದ, ಅಥವಾ ಇವನ್ದೇನಾದರೂ ಮುಂಚೆ ಏನಾದರೂ ಸ್ಕ್ಯಾಮ್ಗಳು ಇದೆಯಾ ಇಲ್ವಾ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗೇನಾದರೂ ಇಲ್ಲ ಅಂದರೆ ಅದನ್ನು ನೋಡಿಕೊಂಡು ಇವ್ರೇನು ಮಾಡ್ತಾರೆ, ಒಂದು ಕ್ರೆಡಿಟ್ ಲಿಮಿಟ್ ಕೊಡ್ತಾರೆ. ಕ್ರೆಡಿಟ್ ಲಿಮಿಟ್ ಅಂದರೆ ಇವಾಗ ನನ್ನ ಶಿಪ್ಮೆಂಟ್ 20 ಲಕ್ಷದ್ದು ಇರ್ಬೋದು. ಇವಾಗ ಒಂದು ಕಂಟೈನರ್ನ ಕಳಿಸ್ಬೇಕಂದ್ರೆ 20 ಲಕ್ಷದ್ದಿದೆ. ಬಟ್ ಅವ್ರೇನು ಹೇಳ್ತಾರೆ, ಇವನು ಬಾಯರ್ ಯಾಕೋ ಸ್ವಲ್ಪ ಸುಮಾರಾಗಿದ್ದಾನೆ, ದಯಮಾಡಿ ನೀವೇನು ಮಾಡಿ 20 ಲಕ್ಷ ಅಲ್ಲ 5 ಲಕ್ಷದ ವ್ಯವಹಾರ ಮಾತ್ರ ನೀವು ಮಾಡ್ಬೋದು, ನಾವು ಇನ್ಶೂರೆನ್ಸ್ 5 ಲಕ್ಷಕ್ಕೆ ನಾವು ಕವರ್ ಮಾಡ್ತೇವೆ ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡಬೇಕಾಗತ್ತೆ, 20 ಲಕ್ಷದ ಕಂಟೈನರ್ ಇರ್ಬೋದು, ನಿಮಗೆ ಬೇಕಾ 20 ಲಕ್ಷ ಮಾಡಿ. ಆದರೆ ದುಡ್ಡು ಮುಣುಕ್ತು ಅಂದರೆ ಈ ಇನ್ಶೂರೆನ್ಸ್ ಕಂಪ್ನಿಗಳು ಮಾತ್ರ ನಿಮ್ಗೆ 5 ಲಕ್ಷ ಕೊಡ್ತಾರೆ, 15-20 ಲಕ್ಷ ಕೊಡೋಕ್ಕೆ ಹೋಗಲ್ಲ. ಅದನ್ನು ನೀವೇನು ಮಾಡ್ಕೋಬೇಕಾಗತ್ತೆ, ಸರಿ ಇವಾಗ ಬಾಯರಿಗೆ ಹೇಳೋ ಏನು, ಸರ್ ನಿಮಗೆ ಕ್ರೆಡಿಟ್ ಬೇಕು, ಬಟ್ ನನ್ನ ಹತ್ರ ಅಷ್ಟು ಬ್ಯಾಕಿಂಗ್ ಇಲ್ಲ, ನಾನು ಇನ್ಶೂರೆನ್ಸ್ ಕಂಪ್ನಿ ಕೇಳಿರೋದಿದೆ, ಬಟ್ ಇನ್ಶೂರೆನ್ಸ್ ಕಂಪ್ನಿ ನಿಮ್ಗೆ ಬರೀ 5 ಲಕ್ಷ ಲಿಮಿಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ
ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು, ಅದು ಕ್ರೆಡಿಟಲ್ಲಿ ಅನ್ನೋದಾದರೆ ನಾನು 5 ಲಕ್ಷದ ಮಾತ್ರ ನಿಮಗೆ LCL ಕಳಿಸ್ಬೋದು, FCL ಕಳ್ಸೋಕ್ಕಾಗಲ್ಲ, ಫುಲ್ ಕಂಟೈನರ್ ಲೋಡ್ ಕಳ್ಸೋಕ್ಕಾಗಲ್ಲ, ಲೆಸ್ ದೆನ್ ಕಂಟೈನರ್ ಲೋಡೇ ನಾನು ನಿಮ್ಗೆ ಕಳಿಸೋದು. ಅದಕ್ಕೆ ನೀವು ಹೇಗೆ ಮಾಡಬೇಕಂತೀರ ಹೇಳಿ. ಇವಾಗ ಯಾರ ಜೊತೆ ಹೋಗ್ಬಿಟ್ಟು ನಾವು ಮುಖದ ಮೇಲೆ ಇಲ್ಲ ಸರ್ ನಿಮ್ಮ ಕ್ರೆಡಿಟ್ ಲಿಮಿಟ್ ಇಲ್ಲ ಅದಕ್ಕೆ ನಾನು ಕೆಲಸ ಮಾಡಲ್ಲ ಅಂತ ಹೇಳೋಲ್ಲ. ಅವ್ರ ಮೇಲೆ ಹಾಕಿ ನಿಮ್ಮ ಕ್ರೆಡಿಟ್ ಲಿಮಿಟ್ ಇಲ್ಲ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ನಿಮ್ಗೆ ಕ್ರೆಡಿಟು ಬೇಕು, ನಿಮ್ಮ ಕ್ರೆಡಿಬಿಲಿಟಿನೂ ಇಲ್ಲ, ನಿಮಗೆ ನೆಟ್ಗೆ ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇಲ್ಲ, ನೀವು ಹಿಂದೆ ಏನಾದರೂ ಸ್ಕ್ಯಾಮ್ ಮಾಡಿರ್ಬೋದು ಅಥವಾ ನಿಮ್ಮ ಮೇಲೆ ಏನಾದರೂ ಲೀಗಲ್ ಕೇಸಸ್ ನಡೀತಾ ಇರ್ಬೋದು. ಈ ಥರದ್ದೆಲ್ಲ ಸಿಚುವೇಶನ್ ಬಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ಲು ಇವಾಗ ಟ್ರಂಪ್ ಬಂದ ಮೇಲೆ US ಏಡ್ ತೆಗೆದ ತೆಗೆದ ತಕ್ಷಣ ಇಲ್ಲಿ ಹೈದರಾಬಾದದ್ದು ಎಲ್ಲ ಒಂದು 2-3 ಕಂಪ್ನಿಗಳು ಮುಚ್ಕೊಂಡು ಹೋಯಿತು. ಇವಾಗ 2-3 ಕಂಪ್ನಿಗಳಿಗೆ ಏನಾದರೂ ನಾನೇನಾದರೂ ಉದ್ರಿ ಕೊಟ್ಟಿದ್ರೆ ಅಥವಾ ಕ್ರೆಡಿಟ್ ಕೊಟ್ಟಿದ್ರೆ ಅವ್ರು ಮುಚ್ಕೊಂಡೋದ್ರು, ಅವ್ರ ಜೊತೆ ನಾನು ಮುಚ್ಕೊಳ್ತೇನೆ ಇಲ್ಲಿ. ಯಾಕಂದರೆ ಅವ್ರು ನಾನು ದುಡ್ಡು ಕೊಡೋದಿತ್ತು ತಾನೆ, ಅವ್ರಿಗೆ ದುಡ್ಡು ಬರಲ್ಲ, ಅವ್ರು ಅಂಗಡಿ ಎತ್ತಿದ್ರು, ಅವ್ರ ಜೊತೆ ನನ್ನ ಕತೆ ನಾಳೆ. ಸೊ ಈ ಥರ ಇದ್ದಾಗ ಅವ್ರು ಏನು ಮಾಡ್ತಾರೆ, ಈ ಕ್ರೆಡಿಟ್ನ ಯಾವ ಥರ ಇದೆ ಅವ್ರ ಸಿಚುವೇಶನ್ನು ಏನಿದೆ ನೋಡ್ಕೊಳ್ತಾರೆ. ಒಂದು ವೇಳೆ ಅವ್ರದ್ದೇನಾದರೂ ಸರಿಯಾಗಿತ್ತು, ಕ್ರೆಡಿಟ್ ಲಿಮಿಟ್ ಹೆಚ್ಚಿಗೆ ಸಿಗುತ್ತೆ, ಅವ್ರು ಅಪ್ರೂವಲ್ ಕೊಡ್ತಾರೆ. ಒಂದು ವೇಳೆ ಅಪ್ರೂವಲ್ ಕೊಡಿಲ್ಲ, ಕಡಿಮೆ ಲಿಮಿಟ್ ಕೊಟ್ಟಿದ್ರೆ ಅವನು ಬಾಯರ್ ಜೊತೆ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ. ಯಾಕಂದರೆ ಅವನೇನಾದರೂ ಅವನೇನೋ ಕ್ರೆಡಿಬಿಲಿಟಿನೇ ಇಲ್ಲ ಅಂದರೆ ನಿಮ್ಮ ದುಡ್ಡು ಮುಳುಗೋ ಚಾನ್ಸಸ್ ತುಂಬ ಹೆವಿ ಇರುತ್ತೆ. ಅದರ ನೆಕ್ಸ್ಟ್ ಇರೋದು ಬಿಸ್ನೆಸ್ ಆ್ಯಸ್ ಯೂಶುವಲ್. ಬೇರೆ ಎಲ್ಲ ಬಿಸ್ನೆಸ್ಗಳು ನಾರ್ಮಲಾಗಿ ನಡೆದು ಹೋಗುತ್ತೆ, ಪೇಪರ್ಸ್ಗಳನ್ನ ಕಳಿಸ್ತೀರಾ, ಬಿಸ್ನೆಸ್ ಎಲ್ಲ ಆಗ್ತಾ ಇರುತ್ತೆ, ಎಲ್ಲೂ ತೊಂದರೆ ಇಲ್ಲ. 5-6 ಟ್ರಾನ್ಸಾಕ್ಷನ್ ಕರೆಕ್ಟಾಗೇ ಆಗಿದೆ. 7ನೇ ಟ್ರಾನ್ಸಾಕ್ಷನಲ್ಲಿ ನನ್ನ ಜೊತೆ ಫ್ರಾಡ್ ಆಯಿತು, ಅಥವಾ ಅವನು ಫೋನೇ ಎತ್ತಾ ಇಲ್ಲ, ಅವನು ದುಡ್ಡೇ ಕೊಡ್ತಾ ಇಲ್ಲ. ನಾರ್ಮಲಿ ತುಂಬ ಜನ ಇದೇ ಥರ ಮಾಡ್ತಾರೆ. ಒಂದು ಸರಿ ನಂಬಿಕೆ ಬರೋವರೆಗೂ ಸರಿಯಾಗಿ ಮಾಡ್ತಾರೆ, ನಂಬಿಕೆ ಸರಿ ದುಡ್ಡು ಎತ್ಕೊಂಡು ಓಡೋಗ್ಬಿಡ್ತಾರೆ. ಸೊ ಈ ಥರ ಮಾಡೋ ಜನ ತುಂಬ ಇದ್ದಾರೆ. ಸೊ ಹಾಗಾಗಿ ದಯಮಾಡಿ ನೀವು ಇದನ್ನು ತೊಗೊಂಡಿದ್ರೆ ಈಗ ನೆಕ್ಸ್ಟ್ 6 ಪೇಮೆಂಟ್, ಇವಾಗ ಒಂದು 5 ಲಕ್ಷದ ಮೆಟೀರಿಯಲ್ ಕಳಿಸಿರ್ತಾರೆ, ಪೇಮೆಂಟ್ ಬರುತ್ತೆ, ಮತ್ತೆ 5 ಲಕ್ಷದ ಮೆಟೀರಿಯಲ್ ಕಳಿಸ್ತೀರ. ಹೀಗೊಂದು 4-5 ಸರಿ ಮಾಡಿದ್ದೀರಾ. ಆವಾಗ 6ನೇ ಸರಿ ಅಥವಾ 7ನೇ ಸರಿ ಮಾಡಿದಾಗ ಅವನೇನು ಮಾಡ್ತಾನೆ, ಪೇಮೆಂಟೇ ಕೊಡಲ್ಲ ಅಥವಾ ಫೋನೇ ಎತ್ತಲ್ಲ. ಅವಾಗೇನಾಗುತ್ತೆ, ಅವಾಗ ನೀವು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ಸರ್ ಈ ಥರ ಆಗಿದೆ ನೋಡಿ ಕ್ಲೇಮ್ ಮಾಡಿ. ಅವರು ಟ್ರೈ ಮಾಡ್ತಾರೆ ಮಾತಾಡೋಕ್ಕೆ, ವಸೂಲಿ ಮಾಡೋಕ್ಕೆ, ಆಗಲ್ಲ. ಅವಾಗ ಏನು ಮಾಡ್ತಾರೆ, ತಮ್ಮ ಜೇಬಿಂದ ಎತ್ಕೊಂಡು ನಿಮ್ಗೆ ದುಡ್ಡು ಕೊಡ್ತಾರೆ. ಆವಾಗ ಒಂದು ವೇಳೆ ತುಂಬ ಚೆನ್ನಾಗಿ ನಡೀತಾ ಇದೆ ಲಿಮಿಟು. ಸೊ ಫಾರ್ ಎಕ್ಸಾಂಪಲ್ ಇವಾಗ 5-6 ಟ್ರಾನ್ಸಾಕ್ಷನ್ ತುಂಬ ಒಳ್ಳೆಯದಾಯಿತು, ಆ ಬಾಯರ್ ಬಗ್ಗೆ ಏನೋ ಸ್ವಲ್ಪ ಇವರ ಅಭಿಪ್ರಾಯ ಕೆಟ್ಟದಾಗಿತ್ತು ಸ್ಟಾರ್ಟಿಂಗು, ಬಟ್ ಆದರೆ ಇವಾಗ ತುಂಬ ರೆಗ್ಯುಲರ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಕೊಡ್ತಾ ಇದ್ದಾರೆ. ಅವಾಗ ಇವ್ರು ಏನು ಮಾಡ್ತಾರೆ, ಆ ಲಿಮಿಟ್ನ ಹೆಚ್ಚಿಗೆ ಮಾಡ್ತಾರೆ. ಇವಾಗ 5 ಲಕ್ಷ ಏನು ಹೇಳ್ತಾ ಇದ್ದೀರಲ್ಲ, ಸರಿ ರೋಹಿತ್ ಅವರೇ ಇವಾಗ 20 ಲಕ್ಷ ನೀವು ಬಾಯರಿಗೆ ಏನಿದೆ ಅದನ್ನು ಕೊಡ್ಬೋದು, ತೊಂದರೆ ಇಲ್ಲ, ನಾವು ಅಪ್ಗ್ರೇಡ್ ಮಾಡಿಬಿಟ್ಟು ನಿಮಗೆ ಪ್ರೀಮಿಯಮ್ ಹೇಳ್ತೇವೆ, ಅದನ್ನು ನೀವು ತೊಗೊಂಡ್ರೆ ಸಾಕು. ಓಕೆನಾ, ಪ್ರೀಮಿಯಮ್ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಲಿಮಿಟ್ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಅವ್ರಿಗೆ ಮೆಟೀರಿಯಲ್ಗಳನ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ 20 ಲಕ್ಷದ ಕಳಿಸಿದ ತಕ್ಷಣವೇ ಅವನೇನಾದರೂ ಎತ್ತಿದ್ರೆ ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿ ನಿಮ್ಗೆ 20 ಲಕ್ಷನೂ ಕೊಡುತ್ತೆ. ಒಂದು ವೇಳೆ ಅವನು ಕಂಟಿನ್ಯೂಯಸ್ ಆಗಿ ಮತ್ತೆ ನಿಯತ್ತಾಗೇ ಒಳ್ಳೆ ಬಾಯರೇ ಇದ್ದಾನೆ, ಅವನು ಕರೆಕ್ಟಾಗಿ ಪೇಮೆಂಟ್ಸು ಕೊಡ್ತಾ ಇದ್ದಾನೆ, ನಡೀತಾ ಇದೆ, ಕಂಟಿನ್ಯೂಸ್ ನಡೀತಾ ಇರಲಿ, ಏನೂ ತೊಂದರೆ ಇಲ್ಲ. ಆದರೆ ಇನ್ಶೂರೆನ್ಸ್ನ ಎಂದೂ ಬಿಡಕ್ಕೆ ಹೋಗಬೇಡಿ. ಇನ್ಶೂರೆನ್ಸ್ ಯಾವಾಗಲೂ ನಿಮ್ಮ ಬ್ಯಾಕಪ್ಪಲ್ಲಿ ಇರಲೇಬೇಕು. ಇದೇನು ನಿಮಗೆ ಖರ್ಚಂತ ನೀವೇನು ಅಂದ್ಕೊಳ್ತೀರೋ, ಅಥವಾ ನಾವು ಜನ ಯಾಕೆಂದರೆ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಇರ್ಬೋದು, ಜನರಲ್ ಇನ್ಶೂರೆನ್ಸ್ ಯಾಕೆ ಮಾಡಿಸಲ್ಲ, ದುಡ್ಡು ಹಾಕಬೇಕು, ದುಡ್ಡು ಹಾಕಿದ್ರೆ ಏನು, ಇವಾಗ ಒಂದು 5 ರೂಪಾಯಿ ಕೊಟ್ಕೊಂಡು ನೀವೇನಾದರೂ ನೀವು ಲಕ್ಷಗಟ್ಟಲೆ ಉಳಿಸ್ಕೊಳ್ಳೋದಾದರೆ ದಯಮಾಡಿ 5 ರೂಪಾಯಿ ಹಾಕಿ. 5 ರೂಪಾಯಿನಾಗ ನೀವು ಖರ್ಚು ಅಂತ ಅಂದ್ಕೊಬೇಡಿ, ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ತುಂಬ ಟೈಮಲ್ಲಿ ನಡೆಯುತ್ತೆ. ಇಲ್ಲದೆ ಹೋದರೆ ದುಡ್ಡು ಸಿಕ್ಕಾಕೊಂಡು ನೀವು ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇರೋದು ಹೊಸ ಕಸ್ಟಮರ್ ಇದ್ದಾನೆ, ದಯಮಾಡಿ ಇನ್ಶೂರೆನ್ಸ್ನ ತೊಗೊಂಡ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಕೆಲಸ ಮಾಡಿ. ಒಂದು ವೇಳೆ ಆಗದೆ ಅಂದ್ಕೊಂಡಿರೋದು ಆಯಿತು, ಒಂದು ವೇಳೆ ಅವನೇನಾದರೂ ಡಿಫಾಲ್ಟ್ ಮಾಡ್ದ, ಇನ್ಶೂರೆನ್ಸ್ ಕಂಪ್ನಿಗಳು ನಿಮ್ಮ ಬ್ಯಾಕಪ್ಪಲ್ಲಿದ್ದಾರೆ, ಅವ್ರಿಗೆ ಕೇಳಿ ಪ್ರಾಪರ್ ರೂಲ್ಸ್ ಎಲ್ಲ ನೀವು ಫಾಲೋ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಕ್ಲೇಮ್, ನಿಮ್ಮ ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ನಿಮ್ಮ ಬಿಸ್ನೆಸ್ನ ಕಂಟಿನ್ಯೂ ಇಡ್ಬೋದು. ಬಟ್ ಅದೇ ಬಾಯರ್ ಜೊತೆ ಮತ್ತೊಮ್ಮೆ ಹೋಗೋಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಸರಿ ಕೈ ಸುಟ್ಕೊಂಡ್ಮೇಲೆ ಮತ್ತೆ ಅವ್ರ ಜೊತೆ ಆಟ ಆಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇದರಲ್ಲಿ ಮೇನ್ ಅಡ್ವಾಂಟೇಜಸ್ ಈ ಕ್ರೆಡಿಟ್ ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ಒಂದು ಪ್ರೊಟೆಕ್ಷನ್ ಇರುತ್ತೆ, ಬಿಸ್ನೆಸ್ ಸರಿಯಾಗಿ ಗ್ರೋತ್ ಆಗುತ್ತೆ, ಕ್ಯಾಶ್ ಫ್ಲೋ ಬರುತ್ತೆ. ಅದಾದಮೇಲೆ ನೀವು ಬಿಸ್ನೆಸ್ಗೆ ಲೋನ್ಗಳನ್ನೆಲ್ಲ ಅಪ್ಲೈ ಮಾಡ್ಬೋದು. ಇನ್ಸೈಡ್ಸ್ ಇರುತ್ತೆ, ತುಂಬ ಒಳಗಡೆ ಇರೋ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಏನು ಫೈನಾನ್ಷಿಯಲ್ ಸಿಚುವೇಷನ್ ಇದೆ, ಆ ಮನುಷ್ಯ ಯಾವ ಥರ ಇದ್ದಾನೆ, ಆ ಬಾಯರ್ ಕಂಡೀಷನ್ ಏನಿದೆ, ಅದು ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ಬಿಸ್ನೆಸ್ ಯಾವಾಗಲೂ ಕೂಡ ಮಾಡಿದರೆ ಪ್ರಾಫಿಟಲ್ಲಿ ಮಾಡ್ತೀರಾ, ಇಲ್ಲದೆ ಹೋದರೆ ಇನ್ಶೂರೆನ್ಸ್ ಕಂಪ್ನಿ ನಿಮ್ಗೆ ದುಡ್ಡು ಕೊಟ್ಕೊಂಡು ನಿಮ್ಮ ಪ್ರಾಬ್ಲಮಿಂದ ನಿಮ್ಮನ್ನು ಆಚೆ ತರುತ್ತೆ. ನೀವು ಯಾವಾಗಲೂ ಉಳ್ಕೊಂಡು ನಿಮ್ಮ ಕೆಲಸ ಮಾಡ್ತೀರಾ. ಒಂದು ವೇಳೆ ಆ ಥರ ಆಗಿಲ್ಲ ಅಂದರೆ ನೀವು ಸಿಕ್ಕಾಕೊಳ್ತೀರ. ಏನಾದರೂ ಫಂಡಿಂಗ್ಸ್ ಬೇಕಾಯಿತು ಅಂದರೆ ಬ್ಯಾಂಕ್ ಕಡೆಯಿಂದನೂ ನಿಮಗೆ ಲೋನ್ಗಳು ಸಿಗುತ್ತೆ. ಯಾಕಂದರೆ ನೀವು ಮಾಡ್ತಾ ಇರೋ ಫುಲ್ ಬಿಸ್ನೆಸ್ ಏನಿದೆ ಅದನ್ನೆಲ್ಲ ಸೆಕ್ಯೂರ್ಡ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀರಾ. ಅದನ್ನು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಅವ್ರು ನಿಮಗೆ ಲೋನ್ಗಳನ್ನ ಅಥವಾ ಫಂಡ್ಗಳನ್ನ ಈಸಿಯಾಗಿ ಕೊಡ್ತಾರೆ. ಮೋರ್ ಓವರ್ ಏನಂದರೆ ನೀವು ತುಂಬ ಕಾಂಪಿಟೇಟಿವ್ ಆಗ್ತೀರಾ. ಇವಾಗ ಏನಾಗುತ್ತೆ, ಕ್ರೆಡಿಟು ದೊಡ್ಡ ಕಂಪ್ನಿಗಳ ಜೊತೆ ಹೋಗಿ ನಾನು ಕ್ರೆಡಿಟ್ ಬೇಕಂದರೆ ಅವ್ರು ನಿಮಗೆ ಕ್ರೆಡಿಟೇ ಕೊಡೋಲ್ಲ. ನೀವು ಫಸ್ಟ್ ದುಡ್ಡು ಇಡಿ, ಆಮೇಲೆ ಮೆಟೀರಿಯಲ್ ತೊಗೊಳ್ಳಿ ಅಂತ ಹೇಳ್ತಾರೆ.
ಚಿಕ್ಕ ಕಂಪ್ನಿಗಳು ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಸರ್ ನನ್ನ ಹತ್ರ ದುಡ್ಡೆಲ್ಲ ನಾನು ಮಾಡೋಕ್ಕೆ ಆಗಲ್ಲ, ಬಿಟ್ಬಿಡ್ತಾರೆ. ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಈ ವಿಷಯ ಗೊತ್ತಾಗಿದೆ. ಇವಾಗ ನೀವೇನು ಮಾಡ್ಬೋದು, ಕೈಯಲ್ಲಿ ಇದ್ದಿದ್ದು ದುಡ್ಡಾದರೂ ಹಾಕ್ಕೊಂಡು ನಾನು ಬಿಸ್ನೆಸ್ ಮಾಡಿದರೆ ಅಟ್ಲೀಸ್ಟ್ ನಾನು ಇನ್ಶೂರೆನ್ಸ್ ತೊಗೊಂಡ್ರೆ ನನ್ನ ದುಡ್ಡು ಎಲ್ಲೂ ಹೋಗಲ್ಲ. ಅವಾಗ ನಾನೇನು ಮಾಡ್ಬೋದು, ಕ್ರೆಡಿಟು ಕೊಡ್ತಾ ಇದ್ದಾನೆ, ಒಂದು ವೇಳೆ ದುಡ್ಡು ಏನಾದರೂ ಮುಣಗಿದ್ರೆ ನನಗೆ ಇನ್ಶೂರೆನ್ಸು ಇದೆ, ನನ್ನ ದುಡ್ಡು ಎಲ್ಲೂ ಹೋಯಿತು, ನನ್ನ ದುಡ್ಡು ನನ್ನ ಹತ್ರ ಸೇಫ್ ಆಗಿದೆ. ಆದರೆ ಏನು, ಇದನ್ನು ಅರ್ಥ ಮಾಡಿಕೊಂಡು ಬಿಸ್ನೆಸ್ನ ಏನಾದರೂ ಪ್ರಾಪರಾಗಿ ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿದರೆ ನಿಮ್ಮ ಹತ್ರ ಆರ್ಡರ್ ಕಡಿಮೆ ಎಂದೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಸರ್ ನೀವು ದುಡ್ಡಿನ ಮುಂಚೆ ಕೊಡೋ ಅವಶ್ಯಕತೆ ಇಲ್ಲ, ನಾನು ಎಲ್ಲ ಹಾಕ್ಬಿಟ್ಟು ನಾನು ನಿಮ್ಗೆ ಕಳಿಸ್ಕೊಡ್ತೇನೆ, ನೀವು ಏನು ಟೈಮಿಗೆ ಪ್ರಾಮಿಸ್ ಮಾಡ್ತಾಯಿದ್ರೆ ಆ ಟೈಮಿಗೆ ನಾನು ಪೇಮೆಂಟ್ ಕೊಡಿ ಸಾಕು ಅಂತ ಅನ್ನೋದಾದರೆ ಇದೆಲ್ಲ ಅಡ್ವಾಂಟೇಜಸ್ ನಿಮಗೆ ಸಿಗುತ್ತೆ. ಬಟ್ ಏನು, ಆ ಬಾಯರ್ ಕ್ರೆಡಿಬಿಲಿಟಿ ಇರಬೇಕು, ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಅದನ್ನು ಒಪ್ಕೊಂಡಿರಬೇಕು, ನೀವೇನು ಟ್ರಾನ್ಸಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದರ ಲಿಮಿಟ್ ಕೂಡ ಅಲ್ಲಿರಬೇಕು. ಇಲ್ಲದೆ ಹೋದರೆ ಎಲ್ಲವೂ ಕೂಡ ಶೂನ್ಯ. ಸೊ ಇದನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬೇರೆ ಏನೇ ವಿಷಯಗಳಿದ್ದರೂ ಎಕ್ಸ್ಪೋರ್ಟ್ ಇಂಪೋರ್ಟಿಗೆ ರಿಲೇಟೆಡ್ ಇರ್ಬೋದು, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು, ಬಾಯರ್ ಇರ್ಬೋದು, ಸೇಲ್ಸ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಕಂಪ್ಲೈನ್ಸ್ ಇರ್ಬೋದು, ಲೀಗಲ್ ಇರ್ಬೋದು, ಏನೇ ಇಶ್ಯೂ ಇದ್ದರೂ ಕೂಡ JB ಎಕ್ಸ್ಪರ್ಟ್ಸಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಕಂಪ್ಲೀಟ್ಲಿ ನಿಮ್ಗೆ ಏನು ಸಪೋರ್ಟ್ ಮಾಡೋಕ್ಕಾಗತ್ತೆ ಎಲ್ಲ ಥರದ ಸಪೋರ್ಟ್ಗಳನ್ನ ನಾವು ಮಾಡ್ತೇವೆ. ಸೊ ನಿಮ್ಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾ, ದಯಮಾಡಿ ಪರ್ಸ್ನಲ್ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ, ಅದಕ್ಕೂ ನಿಮ್ಗೆ ಏನು ಬೇಕಾಗುತ್ತೆ ಅದಕ್ಕೆ ಹೆಲ್ಪ್ ಮಾಡ್ತೇವೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.